ಎಸ್ ಸರ್, ಕಂಟಿನ್ಯೂ. ಆ, ಭೀಮಶಂಕರ್ ಸರ್ ಕೇಳಿಸ್ತಾ ಇದ್ರಿ? ಕೇಳಿಸ್ತಾ ಹಾ ಇದೆ ಎಸ್ ಸರ್. ಎಸ್ ಸರ್. ವಿಡಿಯೋ ಬ್ಲರ್ ಬರ್ತಾ ಇದೆ ನೋಡಿ. ಏನ್ ಬರ್ತಾ ಇದೆ ಸರ್? ವಿಡಿಯೋ ಬ್ಲರ್ ಬರ್ತಾ ಇದೆ. ವಿಡಿಯೋ ಕ್ಲಿಯರ್ ಇಲ್ಲ. ಕ್ಲಿಯರ್ ಇಲ್ಲ ಅಷ್ಟೇ ಅದು. ಅಷ್ಟೇನಾ? ಹ್ಮ್ ಹ್ಮ್ ಸರಿ ಸರಿ. ಸರಿ. ಕ್ಲಾರಿಟಿ ಇಲ್ಲ, ಫೋನ್ ಸರಿ ಇಲ್ಲ. ಸರಿ, ಎಲ್ಲ ಮಾಸ್ಟರ್ಗಳಿಗೆ, ನಮ್ಮ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಮ್ಮ ಧ್ಯಾನ ಕಲಿಸಿಕೊಟ್ಟರ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ನಾವು ಈ ಧ್ಯಾನಕ್ಕೆ ಹೇಗ್ ಬಂದಿವೆ ಅಂತಂದ್ರೆ, ಸರ್ ಕೇಳಿಸ್ತಾ ಇದೆ ಸರ್? ಸರ್ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ನಾವ್ ಈ ಧ್ಯಾನಕ್ಕೆ ಹೇಗ್ ಬಂದಿವಪ್ಪ ಅಂತಂದ್ರೆ, ಒಂದು ಫೋನ್ ಯೂಟ್ಯೂಬ್ ಅಲ್ಲಿ ನೋಡಿ ಈ ಧ್ಯಾನಕ್ಕೆ ಬಂದಿವಿ ಸರ್ ನಾವು. ಈ ಧ್ಯಾನನೇ ಗೊತ್ತಿಲ್ಲ ನಮ್ಗೆ. ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿ 2021ರಲ್ಲಿ ಇದು ಆನಾಪಾನಸತಿ ಧ್ಯಾನಕ್ಕೆ ಬಂದಿವಿ ಸರ್ ನಾವು. 3 ವರ್ಷ ಆಯ್ತು ಕಂಟಿನ್ಯೂ ಇದಕ್ಕೆ ಬಂದು. ಹಂಗೆ ಧ್ಯಾನ ಮಾಡ್ತಾ 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 ಹಿಂಗೆ ಧ್ಯಾನದವರು ಮಾಸ್ಟರ್ಗಳು ಪರಿಚಯ ಆದ್ರು ನಮ್ಗೆ. ಈ ಧ್ಯಾನ ಅಂದ್ರೆ ಏನಂತನೂ ಗೊತ್ತಿರ್ಲಿಲ್ಲ. ಅದೇ ಯೂಟ್ಯೂಬ್ ನೋಡೋದು ಧ್ಯಾನ ಮಾಡೋದು, ಯೂಟ್ಯೂಬ್ ನೋಡೋದು ಧ್ಯಾನ ಮಾಡೋದು, ಪತ್ರಿ ಸರ್ ವಿಡಿಯೋ ನೋಡೋದು ಧ್ಯಾನ ಮಾಡೋದು, ಈ ತರ ಹಿಂಗೆ ಧ್ಯಾನ ಮಾಡ್ತಾ 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 ಹಿಂಗೆ ಕಂಟಿನ್ಯೂ ಈ ತರ ಬಂದಿವಿ. ಭೀಮಶಂಕರ್ ಅವ್ರೆ, ಹಲೋ ಹಾ ಕೇಳಿಸ್ತಾ ಹಲೋ, ಇದೆ. ಕೇಳಿಸ್ತಾ ಹಾ ಇದೆಯಲ್ಲ? ಹೇಳ್ರಿ. ಯಾರಾದ್ರೂ ಒಬ್ರು ಅಪೋಸಿಟ್ ಹಂಗೆ ಮಾತಾಡ್ಬೇಕು, ಸುಮ್ಮನೆ ನಾನು ಒಬ್ಬನೇ ಮಾತಾಡಂದ್ರೆ ಹೆಂಗ್? ಎಸ್ ಎಸ್ ಹ್ಞೂ ಅನ್ಬೇಕು. ಆಯ್ತಾಯ್ತು. ಸರಿ. ಮೂವಂತ ಹ್ಮ್ ಹಲೋ ಮಾತಾಡ್ರಿ ಎಸ್. ಸರ್. ಹಲೋ. ಕೇಳಿಸ್ಲತ್ತದ್ರಿ, ಮಾತಾಡ್ರಿ, ನೀವು ಮಾತಾಡ್ರಿ. ನಾನು ಒಬ್ನೇ ಮಾತಾಡಂದ್ರೆ ಮಾತು ಬರಲ್ಲ ನನಗೆ. ಮಾತಾಡ್ರಿ ಮಾತಾಡ್ರಿ. ಆ ತರ ಹಂಗೆ ಧ್ಯಾನನೇ ಗೊತ್ತಿಲ್ಲ ಸರ್, ಆ ತರ ಧ್ಯಾನಕ್ಕೆ ಬಂದ್ವಿ ಯೂಟ್ಯೂಬ್ ಅಲ್ಲಿ ನೋಡಿ. ಯಾವ ವರ್ಷಕ್ಕೆ ಬಂದ್ರಿ ಸರ್ ಧ್ಯಾನಕ್ಕ? 2021ರಲ್ಲಿ ಸರ್. ಹಾ 2021ರಲ್ಲಿ ಅದು ನಾವೆಲ್ಲೋ ಒಂದು ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಅದು ಅವಾಗ ಈ ನಮ್ಗೆ ಓದು ಬರಲ್ಲ, ಬರೆಯಕ್ಕೂ ಬರಲ್ಲ, ಆ ತರ ಎಲ್ಲೋ ಒಂದ್ ಕೂಲಿ ಕೆಲಸ ಮಾಡ್ಕೊಂಡು ಇದ್ವಿ. ಹ್ಮ್ ಇದ್ರೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಇದು ಫೋನ್ ನೋಡ್ತಾ ಇರ್ಬೇಕಾದ್ರ ಈ ಬ್ರಹ್ಮಶ್ರೀ ಪತ್ರಿಜಿ ಸರ್ದು ಒಂದು ಈಡೆ ಸಿಕ್ತು. ಹ್ಮ್ ಆ ವಿಡಿಯೋ ಸಿಕ್ಕಾಗ ಇವತ್ತಿಂದ ನಾವೇನೋ ಒಂಚೂರು ಬದಲಾಗ್ಬೇಕು, ಈ ಧ್ಯಾನ ಮಾಡಿ ನೋಡ್ಬೇಕು, ಎಷ್ಟೆಲ್ಲ ಮಾಡಿದೀವಲ್ಲ ಅಂತೇಳಿ ಈ ಧ್ಯಾನಕ್ಕೆ ಬಂದ್ವಿ. ಆ ಧ್ಯಾನ ಹ್ಮ್ ಮಾಡ್ತಾ 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 ಒಂದು ಕಂಟಿನ್ಯೂಸ್ ಒಂದ್ 21 ದಿವಸ ಮಾಡಿದೇವ್ರಿ. ಹ್ಮ್ 21 ದಿವಸ ಮಾಡಿ ಇನ್ನು ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ಟು ಹ್ಮ್ ಒಂದು 40 ದಿವಸ ಮನೆಯಲ್ಲೇ ಇದ್ಕೊಂಡು ಪೂರಾ ಧ್ಯಾನಕ್ಕೆ ಕುಂತ್ಕೊಂಡಿವಿ ನಾವು ಮನೆಯಲ್ಲೇ. ಇನ್ನು ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ವಿ, ಕೆಲ್ಸ ಬೇಡಪ್ಪ ಇನ್ಮೇಲೆ ಅಂತ. ಹ್ಮ್ 40 ದಿವಸ ಕಂಟಿನ್ಯೂ ಮಾಡಿ ಆಮೇಲೆ ನಾನು ಏನೋ ಒಂದು ಉತ್ಸಾಹ, ನಾನು ಯಾರಲ್ಲಿ ಯಾಕೆ ಕೆಲಸ ಮಾಡೋದು, ನಾವು ಒಂದು ಏನೋ ಮಾಡ್ಬೇಕು, ಇಷ್ಟು ದಿವಸ ಎಲ್ಲ ಹಿಂಗೆಲ್ಲ ಆಯ್ತಲ್ಲ, ಇದೇನು ಹ್ಮ್ ಇದನ್ನೆಲ್ಲ ತಿಳಿಬೇಕು, ನಾನು ಯಾರು, ನಾನು ಏನಕ್ಕಾಗಿ ಬಂದೀನಿ, ನಾ ಹ್ಮ್ ಮಾಡ್ತಿರೋದು ಸರಿಯಾ ತಪ್ಪ ಅಂತ ಏನು ಗೊತ್ತಿಲ್ದ ಬಾಳ್ತಾ ಇದೀವಿ, ಇದು ಏನಂತ ತಿಳ್ಕೊಬೇಕಂತೇಳಿ ಇದು ಪೂರಾ ಧ್ಯಾನದಲ್ಲಿ ಆಳವಾಗಿ ಧ್ಯಾನ ಮಾಡೋದ್ ಶುರು ಮಾಡಿದೆ ಸರ್. ಹ್ಮ್ ಶುರು ಮಾಡಿದ ಮೇಲೆ ಇದು ಹೆಂಗಾಯ್ತಂತಂದ್ರೆ 40 ದಿವಸ ಆಗೈತು. ನಮ್ಮ ಮನೇಲಿ ಎಲ್ಲಾರು ಬೈತಿದ್ರು, ಏನೋ ಇವನಿಗೇನು ಹುಚ್ಚಿಡಿತೇನು, ಇವ್ನು ಹೆಂಗ್ ಕುಂತ್ ಬಿಟ್ನಲ್ಲ ಕೆಲಸ ಮಾಡೋದ್ ಬಿಟ್ಬಿಟ್ಟು, ಹ್ಮ್ ಇವು ಮನೆಯಲ್ಲಿ ದುಡಿಯೋದು ಇವನೇ ಈ ತರ ಕುಂತ್ಕೊಂಡ್ರೆ ಹೆಂಗ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಮನೆಯವ್ರಿಗೆ, ಹ್ಮ್ ನಾ ಇಷ್ಟು ದುಡ್ದು ದುಡ್ದು ಸಾಕು, ಇಷ್ಟು ದಿವಸ ನಾನು ಹ್ಮ್ ಏನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಏನೋ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಒಂದ್ ಸ್ವಲ್ಪ ದಿವಸ ಅವಕಾಶ ಕೊಡ್ರು, ನನಗೆ ಯಾರು ಏನ್ ಮಾತಾಡ್ಸೋದು ಬೇಡ ಅಂತ ಹೇಳ್ದೆ ಅವ್ರಿಗೆ ಮನೇಲಿ. ಹ್ಮ್ ಅಂದಾಗ ಅವ್ರು ಏನ್ ಸುಮ್ನೆ ಆಗ್ಬಿಟ್ರು. ಒಂದು ರೂಮ್ ಸಪರೇಟ್ ತಗೊಂಡೆ ನನ್ನ ಮನೆಯಲ್ಲೇ. ಅದ್ರ ಹ್ಮ್ ಒಳಗಡೆ ಯಾರು ಬರೋದಿಲ್ಲ, ಹೋಗೋದಿಲ್ಲ. ಹ್ಮ್ ಆ ತರ ಆ ರೂಮಲ್ಲೇ ಧ್ಯಾನ ಮಾಡ್ಕೊಂಡ್ ಅಲ್ಲೇ ಇದ್ದೆ. ಲಾಸ್ಟ್ ಹಿಂಗೆ ಏನು ನನ್ನಲ್ಲಿ ಕೆಲವೊಂದು, ಅದು ಹೇಳಿದ್ರೆ ಯಾರು ನಂಬಲ್ಲ ಸರ್, ಆ ತರ ಏನೋ ಉತ್ಸಾಹ, ಸಂತೋಷ, ಆನಂದ
ಅದೇನೋ ಹ್ಮ್ ಒಂದೊಂದೊಂದೊಂದೊಂದೊಂದು ನನಗೆ ತಿಳಿತಾ ಬಂತದು. ನಾನ್ ಮೊದಲೇ ಫುಲ್ ಡ್ರಿಂಕರ್ ಸರ್ ಫಸ್ಟ್. ಹಾ ಆ ನನಗೆ ನಾನು ಮಕ್ಕೊಂಡ್ರೆ ತಲೆಯಲ್ಲಿ ಇರ್ಬೇಕು ಮುಂದದು, ಇಲ್ಲಾಂದ್ರೆ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಅಬ್ಬಬ್ಬಬ್ಬ ಹಾ ಆ 8,000 10,000 50,000 ತನ ಅವ್ರು ಬಾಕಿ ಕೊಟ್ಟಾರ ಸರ್ ನಮ್ಗ. ಅವ್ರು ಕುಡಿಯೋರು ಅಂಗಡಿಯವ್ರು, ಇವನ್ ಗ್ಯಾರಂಟಿ ಹೌ- ಆಸಾಮಿ ಎಲ್ಲಿ ಹೋಗಲ್ಲ ದುಡ್ಡು ಕೊಡ್ತಾನಂತ ಅವ್ರು ಕೇಳ್ದಂಗೆಲ್ಲ ಕೊಡ್ತಿದ್ರು ಅವ್ರು. ಹಾ ಆ ತರ ಕುಡ್ದು 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 ಇವತ್ತು ಧ್ಯಾನಕ್ಕೆ ಬಂದು 90 ದಿನದಲ್ಲೇ ಕುಡಿಯೋದು ಬಿಟ್ಟಿದ್ದೀನಿ ಸರ್. 90 ದಿನ 90 ದಿವಸದಲ್ಲಿ ಕುಡಿಯೋದು ಬಿಟ್ಟಿದ್ದೀನಿ ನಾನು ಸಂಪೂರ್ಣವಾಗಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇವತ್ತಿಗೆ ಅದನ್ನು ಮುಟ್ಟಿಲ್ಲ ಸರ್. ಹಾ ಆಮೇಲೆ ನನಗೂ ಫುಲ್ ಆರಾಮ್ ಇರ್ತಿರ್ಲಿಲ್ಲ ಸರ್ ಅದು. ಯಾಕಂತಂದ್ರೆ ಈ 8 ದಿವಸದಲ್ಲಿ 2 ಸಲ ಶಾಪುರ್ಕ್ ಹೋಗ್ಬೇಕು ಸರ್ ನಾನು, ಇಲ್ಲಿ ದೇವದುರ್ಗದಿಂದ. ಹ್ಮ್ ಅವು ಡವಳಿಗಿ ಅಂತೇಳಿ ಒಂದು ಹಾಸ್ಪಿಟ್ಲೆ ಸರ್ ಅದು, ಹ್ಮ್ ಶಾಪುರಲ್ಲಿ. ಹಾ ಅವರು ಹೋಗ್ಬೇಕು, ಅವರು ನನಗೆ ಕನೆಕ್ಟ್ ಆಗಿದ್ದಾರೆ. ನನಗೆ ಯಾಕಂದ್ರೆ ಬೇರೆ ಕಡೆ ಎಲ್ಲಿ ಹೋದ್ರು ಸರಿ ಹೋಗಲ್ಲ ಇದು. ಅವ್ರ ಹತ್ರ ಹೋದ್ರನೇ ನನ್ನ ಕಾಯಿಲೆ ಸರಿ ಹೋಗ್ತದಂತ ಒಂದು ನನ್ನ ಹತ್ರ ಒಂದು ಹಠ. ಹೌದು ಅವ್ರ ಹತ್ರ ಕಂಟಿನ್ಯೂ ವಾರದಲ್ಲಿ 2 ಸಲ ಪೇಪರ್ ಹಾಕೊಳ್ಳೋದು, ಕೊಂಕಳಲ್ಲಿ ಹಿಡ್ಕೊಳ್ಳೋದು, ಪೇಪರ್ ಹೋಗ್ಬಿಡೋದು ಅವ್ರ ಹತ್ರ. ಸರ್ ಮಾತ್ರೆ ಖಾಲಿ ಆಯ್ತು, ಮತ್ತೆ ಏನೋ ನೋಡ್ರಿ ಅಂತ. ಹ್ಮ್ ಅವ್ರು ಏನೋ ಒಂದ್ 2,000 3,000 ಬಿಲ್ ಮಾಡೋದು, ಇದು ತಗೋ ಅಂತ ಹೇಳಿ ಕಳಿಸ್ಬಿಡೋದು. ಈ ತರ ಧ್ಯಾನಕ್ಕೆ ಬಂದ ಮೇಲೆನು 90 ದಿವಸ ಮಾತ್ರೆ ತಗೊಂಡಿಲ್ಲಲ್ಲ, ನನಗೇನು ಆಗಿಲ್ಲ, ಹ್ಮ್ ಮನೆಯಲ್ಲೇ ಹ್ಮ್ ಇದ್ದುಕೊಂಡಿದ್ದೀನಲ್ಲ, ಏನು ಮಾತ್ರೆನೂ ಮಾನಸಿಕ ಬಿಟ್ಬಿಟ್ಟೆ. ಮಾನಸಿಕ ರೋಗ ಸರಿ, ಐತೆ ನಿಮ್ಗ? ಮೊದಲ ಆರಾಮ್ ಇರ್ತಿರ್ಲಿಲ್ರಿ ನನ್ಗ. ಧ್ಯಾನಕ್ಕಿನ್ನ ಮೊದಲ ಹಾ 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 ಹಾಸ್ಪಿಟ್ಲಾಗ ಹೋಗ್ತಿದ್ಯಲ್ಲ, ಹೌದೌದು ಹಾಸ್ಪಿಟ್ಲಾಗ ತಿರ್ಗೋದು, ಅವ್ರು ಎಷ್ಟು ಮಾತ್ರೆ ಕೊಡ್ತಾರಂದ್ರೆ ಅಷ್ಟು ಮಾತ್ರೆ ಹಾಕೊಳ್ಳೋದು, ಹಾ ಮತ್ತೆ ತಿರ್ಗಾ ಖಾಲಿ ಆದ ತಕ್ಷಣಕ್ಕೆ ಮತ್ತೆ ಓಡೋದು ಅವ್ರ ಹತ್ರ. ಅದೇ ಆ ತರ ಇತ್ತು. 90 ದಿವಸ ನಾನ್ ಕುಂತ ಜಾಗದಲ್ಲೇ ಕುಂತೀನಿ, ಯಾವ ಮಾತ್ರೆನೂ ತಗೊಂಡಿಲ್ಲ, ಮತ್ತೆ ಹೇಗೆ ಹುಷಾರಾಯ್ತು? ಅದು ಇಲ್ಲದೇನೆ ನಾನ್ ಚೆನ್ನಾಗಿದ್ದೀನಲ್ಲ ಅಂತ ಒಂದು ಜ್ಞಾನ ಅರಿವು ಬಂತು ಸರ್ ನಮ್ಗೆ. ಹೌದೌದು ಅವಾಗ ಏನ್ ಮಾಡಿದೆ ಅಂದ್ರೆ ಶಾಪುರು, ಆ ಅದು ನಾನು ಏನು ಊಟನೂ ಬಹಳ ಕಡಿಮೆ ಆಗೋಯ್ತು. ಒಂದೊತ್ತಾಯ್ತು ಊಟ. ಹೌದು ಯೋಗಿ ಆಗಿರಿ ನೀವು, ಒಂದ್ ಹೊತ್ತು ಹಾ ಮಾಡಿ. ಹಾ ಒಂದೊತ್ತು ಊಟ ಆಯ್ತು. ಆಮೇಲೆ ಅವ್ರ ಡಾಕ್ಟರ್ ಹತ್ರ ಹೋಗ್ಬೇಕಂತ ಹೊರಟೆ ಸರ್. ಏನೋ ಚೆಕಪ್ ಮಾಡ್ಸ್ಕೊಂಡ್ ಬರ್ಬೇಕು ಇದೊಂದ್ಸಲ ಲಾಸ್ಟ್ ಅಂತ ಹೇಳಿ. ಹಾ ನಾವ್ ಹೋಗೋಷ್ಟ್ರಲ್ಲಿ ಅವ್ರಿಗೆ ಪಾರ್ಸಿ ಹೊಡೆದು ಚೇರ್ ಮೇಲೆ ಕುಂತ್ಕೊಂಡಿದ್ರು ಹೊರಗಡೆ, ಹಾಸ್ಪಿಟ್ಲ್ ಹೊರಗಡೆ. ಹ್ಮ್ ಅವ್ರ ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲ್ ಅದು. ಆ, ಇನ್ಮೇಲೆ ಅವ್ರಿಗೆ ಹುಷಾರಿಲ್ಲ, ಅವ್ರ ಮಗ ನೋಡ್ತಾರೆ ಅಂತ ಅಂದ್ರು. ಅಂದ್ರೆ ನನಗ ಅವ್ರದ್ದು ಅವಶ್ಯಕತೆ ಇತ್ತು, ಅವ್ರಿಗೆ ಪಾರ್ಸಿ ಹೊಡೆದಿದೆ ಅಂದ್ಮೇಲೆ ನನಗೆ ಇನ್ಯಾರ ಅವಶ್ಯಕತೆ ಇಲ್ಲ ಅಂತ ಅವತ್ತು ವಾಪಸ್ ಬಂದವನು. ಇವತ್ತು ಒಂದು ಮಾತ್ರೆ ತಗೊಂಡಿಲ್ಲ. ಹೌದೌದು ಹಾ ಇವತ್ತಿಗೂ ಒಂದು ಮಾತ್ರೆ ತಗೊಂಡಿಲ್ಲ. ಇವತ್ತಿಗೂ ನಂದು ಊಟ ಒಂದೇ ಹೊತ್ತು ಉಳಿತದೆ ಸರ್ ನಮ್ದು. ಹ್ಮ್ ಇನ್ನೊಂದು ಅನುಭವ, ಹೋದ ವರ್ಷ ಕಡತಲ್ಕ್ ಹೋಗಿದ್ದೆ ಸರ್ ನಾನು. ಹೌದಾ ಹ್ಮ್ ಹ್ಮ್ ಕಡತಲ್ಕ್ ಹೋಗಿದ್ದೆ. ಪತ್ರಿ ಸರ್ ಸಮಾಧಿ ಇದೆಯಲ್ಲ ಅಲ್ಲಿ ಕೈಲಾಸಪುರ, ಹ್ಮ್ ಆ ಕೈಲಾಸ ಕಿಟ್ಟಲ್ಲಿ ನಾನೊಂದು 3 ತಾಸು ಪಿರಮಿಡ್ ಒಳಗಡೆ ಧ್ಯಾನ ಮಾಡಿದೆ. ಹ್ಮ್ ಧ್ಯಾನ ಮಾಡಿ ರಾತ್ರಿ 9:30 ಅಷ್ಟ ಆಗಿತ್ತು ಸರ್. ರಾತ್ರಿ ಎಲ್ಲರೂ ನಮ್ಮ ಹತ್ರ ಬಂದವರೆಲ್ಲರೂ ಹೋದ್ರು. ನಾವು ಹೋಗ್ತೀವಿ ಅಲ್ಲಿ ರೂಮ್ ಹತ್ರ, ನೀವು ಧ್ಯಾನ ಮಾಡ್ತೀರಿ ಅಂತಿರಲ್ಲ, ಧ್ಯಾನ ಮಾಡಿ ಬರ್ರಿ ಪತ್ರಿ ಸರ್ ಹತ್ರ ಅಂತ ಹೇಳಿದ್ರು. ನಾನು ಪತ್ರಿ ಸರ್ ಹತ್ರ ಹೋದೆ. ಅಲ್ಲಿ ಹ್ಮ್ ಹೋಗಿ ಅಲ್ಲಿ ಕುಂತ್ಕೊಂಡು, ಸರ್ ಹ್ಮ್ ನನಗೆ ಅಕ್ಷರ ಜ್ಞಾನ ಇಲ್ಲ, ಹೌದು ನನಗೆ ಜ್ಞಾನ ಬೇಕು, ಅಕ್ಷರ ಜ್ಞಾನ ಬೇಕು, ನನ್ನ ಆತ್ಮಜ್ಞಾನ ಬೇಕು ಅಂತೇಳಿ ಅವ್ರ ಹತ್ರ ಕೇಳಿಕೊಂಡು ಹ್ಮ್ ನಾನು 1.5 ತಾಸು ಅವ್ರ ಹತ್ರ ಧ್ಯಾನ ಮಾಡಿದೆ ಸರ್. ಅಲ್ಲಿ ಆ ಕಟ್ಟೆ ಮೇಲೆ ಕುಂತ್ಕೊಂಡು, ಪತ್ರಿ ಸರ್ ಕಟ್ಟೆ ಮೇಲೆ ಕುಂತ್ಕೊಂಡು. ಹ್ಮ್ 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 ಅವಾಗ ರಾತ್ರಿ 11:30 12 ಗಂಟೆ ಸುಮಾರು ನಾ ಧ್ಯಾನ ಮಾಡಿ ಎದ್ದು ಬರ್ಬೇಕಾದ್ರೆ ಒಂದು ಬುಕ್ ಸ್ಟಾಲ್ ಓಪನ್ ಇತ್ತು. ಎಲ್ಲ ಮುಚ್ಚಿದ್ರು, ಒಂದು ಬುಕ್ ಸ್ಟಾಲ್ ಮಾತ್ರ ಓಪನ್ ಇತ್ತು. ಹ್ಮ್ ನನ್ನಲ್ಲಿ ದುಡ್ಡಿರೋದೇ 1,000 ರೂಪಾಯಿ. ಹ್ಮ್ ಆ ಬುಕ್ ತಗೋಬೇಕಂತ ನನ್ನ ಕಾಲ್ ಕಿತ್ತಿ ಇಟ್ರು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆ ಬುಕ್ ತಗೋಬೇಕು, ಆ ಬುಕ್ ತಗೋಬೇಕು ಅಂತ ಹೇಳ್ತಾ ಇದೆ ನನ್ನ ಒಳಗಡೆ ಮನಸ್ಸು. ಏನೋ ಗೊತ್ತಿಲ್ಲ. ನನ್ನ ಹತ್ರ ಇದೆ 1,000 ರೂಪಾಯಿ. ಆ ಬುಕ್ ತಗೊಂಡ್ರೆ 1,000 ರೂಪಾಯಿ ಹೊರಟು ಹೋಗ್ತದ. ಇನ್ನ ಊರಿಗೆ ಬರೋದು ಹೇಗೆ ಅಂತ ಯೋಚನೆ ಬೇಕು.
ಹೋಗ್ಬೇಕಂದ್ರೂ ಒಪ್ತಾ ಇಲ್ಲ. ಆ ಬುಕ್ ತಗೋಬೇಕು ಎಷ್ಟೊತ್ತಿದ್ರ ಅನಿಸ್ತದೆ. ಮತ್ತೆ ಒಂದ್ ಕಡೆ ಅನಿಸ್ತದ ಅದು ತೆಲುಗಲ್ಲಿರೋದ್ ಹಂಗೆ, ನಮ್ ಕನ್ನಡ ಬರಲ್ಲ, ಅದು ತೆಲುಗು. ಹಾ ಎಲ್ಲ ಕನ್ನಡ ಇದು ಬರ್ತದ ನಿಮ್ಗೆ, ತೆಲುಗು ಬರಲ್ಲ. ಅರೆ ಕನ್ನಡ ಬರ್ತದ, ತೆಲುಗು ಬರಲ್ಲ. ಕನ್ನಡನೂ ಬರಲ್ರಿ ಸರಿಗಿ, ಬರೆಯಕ್ಕೂ ಬರಲ್ಲ. ಹಾ ಓದಕ್ ಬರ್ತದ, ಬರೆಯಕ್ ಬರಲ್ಲ. ನಾನ್ ಬರೆಯೋದ್ ನೋಡಿದ್ರೆ ನೀವೆಲ್ಲ ನಕ್ ಬಿಡ್ತೀರ ಮತ್ತೆ. ಇಲ್ಲ ಇಲ್ಲ. ಆ ಅದು ಆತರ ಆ ಬುಕ್ ತಗೋಬೇಕು ಅನಿಸ್ತು. ಮತ್ತೆ ನಮ್ಮ ಹತ್ರ ಒಬ್ರು ಮೇಡಮ್ ಇದ್ರು. ಮೇಡಮ್ ಫೋನ್ ಹಾಕಿದೆ, ಮೇಡಮ್ ಅವರೇ ನನ್ಗೆ 2 ಬುಕ್ ತಗೋಬೇಕು ಅನಿಸ್ತಾ ಇದೆ, ಆ ಬುಕ್ ತಗೊಂತೀನಿ, ನನ್ಗೆ ಬಸ್ ಚಾರ್ಜ್ ಕೊಡ್ಬೇಕು ನೀವು ಅಂತಂದ್ರೆ, ತಗೋಪ, ನಿನಗಿಂತ ಹೆಚ್ಚಿಗೆ ಏನಿದೆ, ತಗೋ, ನಾ ಕೊಡ್ತೀನಿ ದುಡ್ಡು ಅಂತ ಅಂದ್ರು. ಅವಾಗ ಆ ಬುಕ್ ತಗೊಂಡ್ಬಂದು ನಾನು ಇದೇ ಕುಂತಿರೋ ಜಾಗದಲ್ಲಿ 15 ದಿವಸ ಹಂಗೆ ಇಟ್ಟಿದೆ ಸರ್, ಅಂಗಡಿ ಹತ್ರ. ಹ್ಮ್ ಅದು ಓದಕ್ಕೆ ಬರಲ್ಲ ತೆಲುಗು, ಕನ್ನಡ ನೆಟ್ಟಗೆ ಬರಲ್ಲ, ಇನ್ನು ತೆಲುಗೇನು ಹೋಗ್ತೀವಿ ಅದು. ಹಂಗೆ 15 ದಿವಸ ಹಂಗೆ ಇಟ್ಟು ನಾನು ಒಂದು ಸೆಷನ್ ಅಲ್ಲಿ ಜಾಯ್ನ್ ಆಗಿದ್ದೆ. ಕೋಟೇಶ್ವರರಾವ್ ಸರ್ ಜೂಮ್ ಇದೆ, ಹ್ಮ್ ಅವ್ರ ಸೆಷನ್ ಅಲ್ಲಿ ಜಾಯ್ನ್ ಆದಾಗ ಅವ್ರು 12 ಗಂಟೆವರೆಗೂ ಧ್ಯಾನ ಮಾಡಿಸಿದ್ರು. 12 ಗಂಟೆಗೆ ಇನ್ನೇನ್ ಹೋಗಿ ಮಲ್ಕೊಂಡ್ಬಿಡೋಣ, ಎಲ್ಲ ಧ್ಯಾನ ಮುಗಿದೋಯ್ತಲ್ಲ ಅನ್ಕೊಂಡೆ. ಅವಾಗ ಹಿಂಗ್ ಎದ್ದು ಹೋಗ್ಬೇಕಾದ್ರೆ 2 ಬುಕ್ ಕಾಣಿಸಿದ್ವು. ಇಲ್ಲಿ ನಾ ತಂದು ಹಾಕಿರೋದು 15 ದಿವಸದ ಮೇಲೆ ಬುಕ್ ನಾನ್ ನೋಡಿದೆ. ಅದನ್ನ ತಗೊಂಡು ಓದಿದ್ರೆ ರಾತ್ರಿ 3:00 2 ಬುಕ್ ಮುಗಿದೋಯ್ತು. ಅದು ನನಗ್ ಬಹಳ ಆಶ್ಚರ್ಯವಾಯ್ತು ಸರ್. ಅದು ಏನಂತ ಗೊತ್ತಿಲ್ಲ. ವೆರಿ ಗುಡ್, ವೆರಿ ಗುಡ್. ನನಗೆ ಇವತ್ತಿಗೂ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಅದು ಹೆಂಗ್ ಓದಿದೆ. ಒಂದು ನದಿ ಇಲ್ಲಿ ನೀರು ಯಾವ ತರ ಹರಿದು ಹೋಗ್ತದ, ಆ ತರ ನನಗ ಅದೊಂದು ಫುಲ್ ಫೀಲ್ ಆಯ್ತು. ಅದು ಓದೋದಷ್ಟೇ ಅಲ್ಲ, ಅದ್ರದ್ದು ಅನುಭವ ನನ್ನ ಒಳಗಡೆ ಇವತ್ತಿಗೂ ಕಾಡ್ತಾ ಇದೆ. ಅದು ಹೆಂಗ ಇಷ್ಟು ದಿವಸ ನಾವು ಮೋಸ ಓದಿವಲ್ಲ, ಇಷ್ಟೊಂದು ಶಕ್ತಿ ನಮ್ಮ ಹತ್ರ ಇರಬೇಕಾದ್ರೆ ನಾವ್ ಯಾವ ತರ ನಾವು ಇದು ನಮಗ್ ನಾವೇ ಮೋಸ ಮಾಡಿಕೊಂಡ್ವಲ್ಲ ಅಂತ ಅನಿಸ್ತು ಸರ್. ಅದು ಬುಕ್ ಹೆಸರು ಮಹಾ ಸಂಕಲ್ಪ ಶಕ್ತಿ ರಾಮ್ತ, ಆತ್ಮ ಸಂಕಲ್ಪ ಶಕ್ತಿ ಶೇತ್ ಅಂತೇಳಿ ಪ್ರತಿಯೊಬ್ಬರು ಓದ್ಬೇಕಾದ ಬುಕ್ ಸರ್. ಇದು ಬಹಳ ಅದ್ಭುತವಾಗಿರಿದೆ ಬುಕ್ ಇದು. ಈ ಬುಕ್ ಒಂದೇ ದಿವಸದಲ್ಲಿ 3 ಗಂಟೆಗೆ 2 ಬುಕ್ ಸಂಪೂರ್ಣವಾಗಿ ಮುಗಿದೋಯ್ತು ಅಂತಂದ್ರೆ, ಒಬ್ಬ ಮನುಷ್ಯನಲ್ಲಿ ಏನೆಲ್ಲ ಇದೆ ಅನ್ನೋದಕ್ಕೂ ನನಗೆ ಇವಾಗ ಈ ಬುಕ್ ಇಂದ ಓದಿದ ಮೇಲೆ ನನಗೆ ಅರ್ಥ ಆಯ್ತು ಸರ್. ಈಗ ನಮ್ಮ ಹತ್ರ ಏನಿಲ್ಲ, ನಾವು ಕಲ್ತಿಲ್ಲ, ನಾವು ಓದಿಲ್ಲ, ಅದೆಲ್ಲ ನಮ್ಗೆ ಮಾಡಕ್ ಆಗ್ತದ ಅನ್ನೋರು, ನಾನು ಓದುತ್ತೀನಿ ಅನ್ನ ಆಸಕ್ತಿ ನನ್ನಲ್ಲಿ ಬಂತು. ಯಾರು ಕಲಿಸಿದ್ರು? ನಮ್ ಗುರುಗಳು ಕೊಟ್ರು. ನಾವು ಅವ್ರನ್ನ ಹತ್ರ ಕೇಳಿರೋದು ಒಂದೇ, ನನಗೆ ಅಕ್ಷರ ಜ್ಞಾನ ಬೇಕು, ಆತ್ಮ ಜ್ಞಾನ ಬೇಕು ಅಂತ ಕೇಳಿದ್ರೆ, ಇದು ಸಾಧನೆ ಮಾಡಿದ್ರು ಓದಕ್ ಬರಲ್ಲ ಸರ್ ತೆಲುಗು. ಆದ್ರೂ ಒಂದೇ ದಿವಸಲ್ಲಿ 2 ಬುಕ್ ಓದಂತ ಶಕ್ತಿ ಕೊಟ್ರಲ್ಲ ಪತ್ರಿ ಸರ್ಗೆ, ಕೋಟಿ ಕೋಟಿ ನಮನಗಳು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಆತರ ನಾನು ಇವನೇನು ಮಾಡಕ್ಕಾಗಲ್ಲ ಅಂತಿದ್ರು. ಇವನ್ ಕುಡುಕ. ನಾನು ಎಲ್ಲಿ ಮದುವೆ ಮಾಡಕ್ ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣು ಕೊಟ್ಟಿಲ್ಲ ಸರ್, ಯಾರು ಹೆಣ್ಣು ಕೊಟ್ಟಿಲ್ಲ, ಇವನು ಕುಡಿತಾನಂತ ಹೇಳಿ. ಅವಾಗ ನಮಗ ಮನೆನೂ ಇರ್ಲಿಲ್ಲ, ಚಿಕ್ಕದೊಂದು ಗುಡಿಸಿಲಿತ್ತು. ಮನೆ ಕಟ್ಟಿ ಬರ್ರಿ ನಿಮ್ಗ ಹೆಣ್ಣು ಕೊಡ್ತೀವಿ ಅಂತಿದ್ರು ನಮ್ಮೂರಲ್ಲಿ. ಹಿಂಗೆ ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಮಾಮನ ಮಗಳು ಮಾಡ್ಕೊಂಡ್ವಿ. ಅವರು ಒಂದು ಮಾತು ಅಂದಿದ್ರು ನಮಗ, 8 ಜನ ತಂಗಿಯಂದ್ರಾರ, 8 ಜನ ತಂಗಿಯಂದ್ರು, ಇಷ್ಟು ದೊಡ್ಡ ಕುಟುಂಬ ಅದ, ನಮ್ ಮಗಳ ಅಲ್ಲಿ ಹೆಂಗ್ ಕೊಡ್ಬೇಕು, ಅವ್ರ ಜೊತೆ ಹೆಂಗ ಹೊಂದಾಣಿಕೆ ಅಂತಾರ, ಒಂದು ಬಟ್ಟೆನೂ ಕೊಣಕ್ ಆಗಲ್ಲ ಅವ್ರಿಗೆ ಅಂತ ಅಂದಿದ್ರು. ಆದ್ರೆ ಇವತ್ತು ಅವ್ರ ಅಂದದಕ್ಕೋ ಏನೋ ಗೊತ್ತಿಲ್ಲ, ಈ ಬಟ್ಟೆ ಶಾಪ್ನು ಬಂದಿದೆ ಸರ್. ಇವಾಗ ನಾ ಕುಂತಿರೋದು ಬಟ್ಟೆ ಶಾಪ್. ಈ ತರ ಎಲ್ಲ ಅಂದ್ರು. ಈ ಧ್ಯಾನಕ್ ಬಂದ್ಮೇಲೆ ಮನೆ ಆಯ್ತು, ಏನ್ ಬಿಸಿನೆಸ್ ಆಯ್ತು, ಎಲ್ಲ ಆಯ್ತು. ನಾವು ವಾರ ಕ್ಲಾಸ್ ಮಾಡ್ತೀವಿ ಸರ್, ಸ್ಕೂಲ್ಗಳಿಗೆ ಹೋಗ್ತೀವಿ. ಸ್ಕೂಲ್ಗಳಿಗೆ ಹೋಗಿ ಧ್ಯಾನ ಅಭ್ಯಾಸ ಮಾಡಿಸಿ ಬರ್ತೀವಿ ಮಕ್ಕಳಿಗೆ. ಭಾನುವಾರ ಆಕ್ಚುಲಿ ತೆಗೆಯಲ್ಲ, ಎಲ್ಲಾ ಕಡೆ ಮುಚ್ಚಿರ್ತದೆ, ಸೂಟಿ ಇರ್ತದೆ. ಆದ್ರೂ ಧ್ಯಾನಗೋಸ್ಕರ ನಾವು ಬಿಸ್ನೆಸ್ ಇದೆ ನಮ್ಗೆ ಅಂತ ಹೇಳಿದ್ರೆ, ಅವ್ರು ಭಾನುವಾರ ದಿನ ಮಕ್ಕಳ ಕರೆಸ್ತಾರೆ ಸರ್ ಸ್ಕೂಲಿಗೆ. 1 hour ಟೈಮ್ ತಗೊಂಡು ಧ್ಯಾನ ಮಾಡಿಸಿ ಬರ್ತೀವಿ. ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಸರ್ ಹಂಗೆ ನಾವು. ಯಾವ ಊರು ಸರ್ ನಿಮ್ದು? ಸರ್ ನಮ್ದು ದೇವದುರ್ಗ ತಾಲೂಕ್ ಸರ್, ರಾಯಚೂರು ಡಿಸ್ಟಿಕ್. ರಾಯಚೂರು ಡಿಸ್ಟಿಕ್ ಅಂದ್ರೆ ನೀವು ಬಟ್ಟೆ ಶಾಪ್ ಎಲ್ಲ ಅಲ್ಲಿ ದೇವದುರ್ಗದಾಗ ಅದರಿ?
ಹಾ ದೇವದುರ್ಗ ಸರ್. ನಾವ್ ಹಾ ವಾರಕ್ಕೆ 2 ಸಲ ಮನೆಗ್ ಹೋಗದ್ ಸರ್. ಮಿಕ್ಕಿದ ದಿವ್ಸ ಹ್ಮ್ ಎಲ್ಲ ಹಗಲು ಇಲ್ಲೇ ರಾತ್ರಿ ಇಲ್ಲೇ ಶಾಪ್ ಹತ್ರನೇ ನಂದು ಎಲ್ಲ. ಮನೆಗೆ ಹೋಗಲ್ಲ ನೀವು? ಮನೆಗ್ ವಾರದಲ್ಲಿ 2 ಸತಿ ಸರ್ ಅಷ್ಟೇ. ಶಾಪ್ನಾಗ ಇರ್ತೀರಿ ಅಂದ್ರ. ಇದೇ ಮನೆ, ಇದೇ ಇದೇ ಅಂಗಡಿ ಎಲ್ಲ. ಎಜುಕೇಶನ್ ಯಾಕ ಎಷ್ಟ್ ಮಾಡಿದ್ರಿ? ನಾನು ಭೀಮಶಂಕರ್ನವ್ರ ಊರಲ್ಲಿ ಇರ್ಬೇಕಾದ್ರೆ 4ನೇ ಕ್ಲಾಸ್ ಪೂರ್ತಿಯಾಗಿ ಓದಿದೆ ಸರ್. 5ನೇ ಕ್ಲಾಸಿಗೆ ತಗೊಂಡೋಗಿ ಹಾಕಿದ್ರು. ಅದರಲ್ಲಿ ಹಾ ನಮಗೇನು ಓದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗ. ಹೊಲ ಮನೆ ಕೆಲ್ಸಕ್ಕೆ ಹಚ್ಚೋರು. ಹ್ಮ್ ವಾರದಲ್ಲಿ ನಮ್ಮ ಆ ನಮ್ಮ ಅಜ್ಜಿ ಇತ್ತು. ಆ ಅಜ್ಜಿ ಏನ್ ಮಾಡೋದು, ಊರ್ ತಿರ್ಗೋದು. ಒಂದ್ 4 ಎಮ್ಮೆ ಇದ್ವು. ಆ ಎಮ್ಮೆಗಳು ಹೊಡೆದು ಕಳಿಸ್ಬಿಡೋದು. ಶಾಲೆಗೆ 2 ದಿವಸ ಹೋದ್ರೆ 4 ದಿವಸ ಎಮ್ಮೆ ಕಾಯೋದೇ ಇತ್ತು. ಹೌದು. ಇಲ್ಲಿದ್ರೆ ಏನು ನಾವು ಇದೇನ್ ಆಗಲ್ಲ. ನಮ್ಮಪ್ಪ ನಮ್ಮಮ್ಮ ಮಾನವಿಯಲ್ಲಿ ಇದ್ರು. ಅವ್ರು ಕೆಲಸ ಮಾಡಿಕೊಂಡು ಅವ್ರ ಹತ್ರ ನಾನು ಹೋಗ್ಬಿಟ್ಟೆ ಬಿಟ್ಟು. 12 ವರ್ಷ ನಮ್ಮಮ್ಮನ ತಾಯಿ ಸಾಕಿದ್ರು. ನಮ್ ಲಿಂಗದಹಳ್ಳಿ ಅಂತ ಹೇಳಿ ಸುರ್ಪುರ್ ತಾಲೂಕಲ್ಲಿ. ಅಲ್ಲಿ ಇದ್ದುಕೊಂಡು 5ನೇ ಕ್ಲಾಸ್ ಪೂರ್ತಿ ಓದಿಲ್ಲ ಸರ್. 4ನೇ ಕ್ಲಾಸ್ ಮಾತ್ರ ಓದಿದ್ವಿ. ಅದು ವಾರದಲ್ಲಿ 2 ದಿವಸ 3 ದಿವಸ ಅಷ್ಟೇ ಎಜುಕೇಶನ್ ಆಯ್ತು. ಇವಾಗ ನಾನು ಓದ್ತಿರೋ ಬುಕ್ಗಳು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಹೌದಲ್ಲ. ಹಾ ಏನ್ ಅಂತ್ರಿ? ಹಾ ಸರ್. ಪತ್ರಿಜಿಗುರುಗಳ ಆಶೀರ್ವಾದ ನಿಮ್ಮೆಲ್ಲ. ಆ ಅವ್ರದೇ ಆಶೀರ್ವಾದ ಸರ್. ನಾವ್ ಓದ್ತಿರೋ ಒಂದೊಂದ್ ಬುಕ್ ಹೆಂಗಿದೆ ಅಂತಂದ್ರೆ ಇದು ನೋಡ್ರಿ, ಗುಪ್ತ ಜ್ಞಾನಂ, ಸರ್ ರಾಮ್ತ. ತಮ್ಮ ಹೆಸರು? ನಮ್ಮ ಹೆಸರು ಸರ್ ತಮ್ಮ ಚೆನ್ನಪ್ಪ ಹೆಸರು? ಮೇಡಮ್. ನಮ್ಮ ಚೆನ್ನಪ್ಪ ಹೆಸರು ಅವ್ರೆ. ಚೆನ್ನಪ್ಪ. ಹಾ ಹಾ, ಮೇಡಮ್. ನೀವ್ ಒಂದಿನ ಸ್ವಾಧ್ಯಾಯ ಮಾಡಿ. ಮೇಡಮ್. ಸ್ವಾಧ್ಯಾಯ ಮಾಡಿ. ತೆಲುಗು ಬುಕ್ ಇಷ್ಟೊಂದು ಓದಿದ್ದೀರಾ, ಅದನ್ನ ಹಾ ಓದಿ ಮೇಡಮ್. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀರಾ? ಹಾ ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಹಾ, ಒಂದಿನ ಸ್ವಾಧ್ಯಾಯ ಮಾಡಿ. ಯಾಕೆಂತಂದ್ರೆ ಹಾ ಸುಮಾರು ಬುಕ್ಸ್ ತೆಲುಗಲ್ಲಿ ಬಂದಿಲ್ಲ, ಅಲ್ಲ ತೆಲುಗಲ್ಲಿ ಇದೆ, ಕನ್ನಡಕ್ಕೆ ಬಂದಿಲ್ಲ, ಟ್ರಾನ್ಸ್ಲೇಷನ್ ಆಗಿಲ್ಲ. ಅದರಿಂದ ಅಬ್ಬಬ್ಬಬ್ಬಬ್ಬ ಇವಾಗ ನೀವ್ ಮೇಡಮ್. ಹೇಳಿದಕ್ಕೆ. ನಾನು ಹಾ, ಹೇಳಿ ಹೇಳಿ. ಮೇಡಮ್ ನಾನು ತುಂಬಾ ಬುಕ್ಗಳನ್ನು ನೋಡಿದೆ, ತುಂಬಾ ಚರ್ಚ್ ಮಾಡಿದೆ. ಕನ್ನಡದಲ್ಲಿ ಇಲ್ಲ, ತೆಲುಗಲ್ಲಿ ಇದ್ದಂತ ಹೌದು ಅದ್ಭುತ ಹೌದು ಕನ್ನಡದಲ್ಲಿ ಸಿಕ್ಕಲ್ಲ. ಈ ದಿವ್ಯ ಹೌದು ಸರ್. ಈ ಹೌದು. ಸಂಪದ ಮೀ ಚೇತಲ್ಲೋ, ಇದು ಯಾರ ಹ್ಮ್ ಅಬಂಡೆನ್ಸ್ ತರ ತಿಳ್ಕೊಬೇಕಂತೀರಿ. ಈ ಬುಕ್ ಅನ್ನು ನೋಡಿ ಕನ್ನಡದಲ್ಲಿ ಸಿಕ್ಕಲ್ಲ. ಮೀ ಚೇ ಹ್ಮ್ ಮೀ ಇದು ಬುಕ್ ಹೆಸರು ದಿವ್ಯ ಸಂಪದ ಅಂತ. ಅಂದ್ರೆ ಮೀ ಸಂಪದ ಮೀ ಚೇತಲ್ಲೋ ಅಂದ್ರೆ ನೀವ್ ಹ್ಮ್ ಇನ್ನೊಬ್ಬರಿಗಾಗಿ ಸಹಾಯ ಕೇಳಬೇಕಾಗಿಲ್ಲ, ಎಲ್ಲ ನಿಮ್ಮ ಹ್ಮ್ ಅಂತರ ಒಳಗಡೆ ಇದೆ ಅಂತ ಹೇಳಿಕೊಡಂತ ಬುಕ್. ನಿನ್ನ ಸ್ವಾಧ್ಯಾಯ ಮಾಡಿ ಮೈಂಡ್. ಸರ್, ತುಂಬಾ ಚೆನ್ನಾಗಿದೆ. ನಿಮ್ಮ ಹಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನೀವೀಗ ಹಾ ಹೇಳ್ಬೇಕಾದ್ರೆ ಮೇಡಮ್. ನಂಗೆ ನೆನಪಾಯ್ತು. ಇವಾಗ ಹಾ ನಾವು ಮೇಡಮ್. ಗುಡಾಕೇಶ ಅಂತ ಇಲ್ಲಿ ಕೂತಿದೀವಲ್ಲ, ಈ ಗುಡಾಕೇಶಕ್ ಇದು ಬರೋದಕ್ ಕಾರಣ ಇಬ್ರು ವ್ಯಕ್ತಿಗಳು. ಹಾ ಯಾರ್ಯಾರು ಹಾ ಹಾ ಅಂದ್ರೆ ಒಬ್ರು ಸವಿತಾ ಮೇಡಮ್, ಇನ್ನೊಬ್ರು ಚಂದ್ರಶೇಖರ್ ಸರ್. ನಿಮ್ಗೆ ನಮಗ್ ಚಂದ್ರಪ್ಪ ಸರ್ ಭೀಮ್ಸೆ ಗೊತ್ತಿರ್ಬೇಕಲ್ಲ, ಕೊಪ್ಪಳ. ಕೊಪ್ಪಳ ನನಗೆ ಗೋಲ್ಡನ್ ಯಾರು ಇವ್ರು. ಹ್ಮ್ ಅವ್ರ ನಮಗ್ ಕಾರಣ. ಗೊತ್ತಿಲ್ಲ. ಆ ನಮಗೆ ಕೊಪ್ಪಳದವ್ರು. ಭೀಮಶಂಕರ್ ಸರ್ ಅಂತೇಳಿ ನಮಗ್ ಇದು ಗುಡಕೇಶ ಪರಿಚಯ ಮಾಡಿದ್ರಿ. ನಮ್ ಫ್ರೆಂಡ್ ಅಲ್ಲ, ನಾನು ಹ್ಮ್ ಅಲ್ಲಿ ಹೋಗಿದ್ದೆ ಯಾವತ್ತು. ಹ್ಮ್ ನನಗೆ ಇದನ್ನ ಈಗ ಜಾಯಿನ್ ಮಾಡಿಸಿದ್ರು ಅವ್ರು. ಇದು ಅವ್ರದ್ದು ಮೈಂಡ್ ಯಾವ ನನ್ಗೂ ತರ. ನೆನಪಾಯ್ತು ಸರ್. ಅವ್ರಿಗೆ ತೆಲುಗೆ ಬರ್ತಿರ್ಲಿಲ್ಲ ಅವ್ರಿಗೆ. ಹಾ ಅವರು ಹಾ ತೆಲುಗು ಗುಡಾಕೇಶಕ್ ಹೋದ್ಮೇಲೆ ಅವರು ತೆಲುಗ್ನ ಕಲ್ತು ಓದೋದು ಬರೆಯೋದೆಲ್ಲ ಕಲ್ತ್ಕೊಂಡು ಮತ್ತೆ ಎಲ್ಲಾ ಹಾ ಬುಕ್ಸ್ ಓದಿ, ಯಾರು ಬರೀತಾರೆ ಬುಕ್ಸ್ ಕೂಡ ಅವರು. ಸುಮಾರು ಹಾ ಬುಕ್ಸ್ ಹಾ ಗಳು ಹಾ ಬರ್ದಿದ್ದಾರೆ. ಸರಿ, ನನಗ ಬರೆಯಕ್ ನೋಡ್ರಿ. ಬರಲ್ಲ ಮೇಡಮ್, ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ನ ಕೇಳ್ತಾ ಹೋಗಿ ಇನ್ನ ಒಂದ್ಸಲಿ. ಈಗ ಹೆಂಗೋ ಧ್ಯಾನದಲ್ಲಿ ಜಾಯ್ನ್ ಆಗಿದ್ದೀರಲ್ಲ ಗುಡಕೇಶದಲ್ಲಿ, ಸರ್ನ ಕೇಳ್ತಾ ಹೋಗಿ ನನಗ್ ಬರೆಯೋದನ್ನ ಹ್ಮ್ ಕೊಡಿ, ಇವ ಕನ್ನಡದನ್ನ ಇದು ತೆಲುಗಲ್ಲಿ ಇರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ. ಒಂದ್ ಬುಕ್ ನ ಬರೆಯುತ್ತೀರಾ ನೀವೇನೆ. ಹಾ ಇಷ್ಟ ಹಾ ಹಾ ಮಾಡಿದವರು ಹಾ ನಿಮ್ಗೆ ಅಷ್ಟು ಕೊಡಲ್ವಾ? ಪತ್ರಿ ಸರ್ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನಿಮ್ ಇವಾಗ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿದೆ. ಇನ್ನೊಂದು ಮೇಡಮ್, ನನ್ ಶಾಪ್ ಹತ್ರ ಯಾರಾದ್ರೂ ಬಟ್ಟೆ ತಗೋಕ್ ಬರ್ತಾರಲ್ಲ, ಹ್ಮ್ ಅವ್ರ ಏನಾನ ಅನ್ಕೊಂಡ್ಬಿಡ್ತಾರನು, ನನಗ್ ಬರೆಯಕ್ ಬರಲ್ಲ. ಸೀರೆ ಅದು ಇದು ಲಂಗ ಅವು ಎಲ್ಲ ಬರೆಯಕ್ ಬರಲ್ಲ. ಮೇಡಮ್ ದಯವಿಟ್ಟು ನೀವೇ ಅದನ್ನ ಬಿಲ್ ಬರ್ಕೊಂಡು ಹೋಗ್ಬಿಡಿ, ದುಡ್ಡು ಕೊಡಕ್ ಹೇಳ್ತೀನಿ. ಪೇಮೆಂಟ್ ಮಾತ್ರ ಹೇಳ್ಬಿಡೋದು ಅಷ್ಟೇ. ಆ ಹಂಗಿದೆ ನನ್ನ ವ್ಯಾಪಾರ. ನಗ್ತಾರೆ ಅವ್ರು. ಈ ತರ ಏನಪ್ಪಾ, ನೀನ್ ಎಲ್ಲೇನ ಕೆಲಸ ಮಾಡಿದ್ಯಾ ಇಲ್ಲ ಅಂತಾರೆ. ಏನ್ ಎಲ್ಲಿ ಕೆಲಸ ಮಾಡಿಲ್ಲ, ಇನ್ಮೇಲೆ ಸ್ವಯಂ ನಾನೇ. ಜಾಯ್ನ್ ಆಗಿದ್ದೀರಲ್ವಾ, ನೀವೇ ಬರೀತೀರಾ. ಇನ್ಮೇಲೆ ನೀವೇ ಹಾ ಬರೀತೀರಾ. ಕೇಳ್ಕೊಳ್ಳಿ ಸರ್ನ, ಕೇಳ್ಕೊಳ್ಳಿ. ಪತ್ರಿ ಹಾ ಸರ್ನ ಮೇಡಮ್. ಒಂದ್ ಸಂಕಲ್ಪ ಹಾಕೊಳ್ಳಿ, ಸರ್ ನಂಗೆ ದಯವಿಟ್ಟು ಬರೆಯೋದಕ್ಕೆ ಕೊಡಿ. ಯಾಕೆಂದ್ರೆ ಬಿಸ್ನೆಸ್ ಅಲ್ಲಿ ನೀವ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಎಲ್ಲ ನೀವೇ ಬರೀಬೇಕು. ಅವರೇ ಹಾ ಬರ್ಕೊಡಿ ಹಾ ಅಂತ ಹಾ ಅಂದ್ರೆ ಅಲ್ರಿ, ಆತರ ಕೊಟ್ರಿ ಏನ್ ಆರಾಮಾಗಿ ಎತ್ಕೊಂಡ್ ಹೋಗ್ಬಿಡ್ತಾರಲ್ರಿ ಎಲ್ರುನು. ಎತ್ಕೊಂಡು ಹೋದ್ರೂ ಸಂತೋಷ ಇದೆ ಮೇಡಮ್. ನನಗಂತೂ ಏನು ಯಾವತ್ತು ಬೇಜಾರಂತೂ ಬಂದಿಲ್ಲ. ಧ್ಯಾನಕ್ ಬಂದಾಗಿಂದ ಸಂತೋಷನೇ.
ಯಪ್ಪ ನಿಮ್ಗಿರೋ ಆ ಭಾಗ್ಯ ನಮಗೂ ಬರ್ಲಿ, ಆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಹಾ ನಮಗ್ ಬರ್ಬೇಕು. ನಾವು ಪಾಂಪ್ಲೆಂಟ್ ಮಾಡಿಸ್ತೀವಿ ಮೇಡಮ್. ಪಾಂಪ್ಲೆಂಟ್ ಮಾಡಿಸಿ ಕಸ್ಟಮರ್ಗೆ ಹೇಳ್ಕೊಡ್ತೀವಿ, ತಗೊಂಡ್ ಹೋಗಪ್ಪ ನಿನ್ ಮನೆಗ್ ಹೋಗಿ ಓದ್ಕೋ, ಇದು ಪಾಂಪ್ಲೆಂಟ್ ತಗೋ ಮನೆಗ್ ಹೋಗಿ ಓದ್ಕೋ, ಇಲ್ಲಿ ಏನ್ ಓದೋದ್ ಬೇಡ, ಹ್ಮ್ ಆರಾಮಾಗಿ ಕುಂತ್ಕೊಂಡ್ ಮನೇಲಿ ಓದ್ಕೋರಿ ಅಂತ ಪಾಂಪ್ಲೆಂಟ್ನು ಕೊಟ್ಟು ಕಳಿಸ್ತೀವಿ. ಅವು ನಮ್ಗಾಗಿರೋ ಅನುಭವಗಳನ್ನು ಕೆಲವೊಂದ್ ಹೇಳ್ತೀವಿ, ಕೆಲವೊಂದು ನಂಬಲ್ಲ ಅವರು. ನೀನ್ ಹ್ಮ್ ನಂಬಬೇಕಂದ್ರೆ ಫಸ್ಟ್ ನೀ ಧ್ಯಾನ ಮಾಡು, ಅವಾಗ ನಂಬ್ತೀವಿ. ನಾನು ನಂಬಿಲ್ಲ ಫಸ್ಟ್ ಅಂತ ಹೇಳ್ತೀನಿ ಅವ್ರಿಗೆ. PMC ಕನ್ನಡ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೇಳಿಸ್ಕೊಡಿ ಅಂತ ಹೇಳ್ಬಿಡ್ರಿ. ಹಾ ಅದು ಅವ್ರು ನೋಡಲ್ಲ ಅಂತೇಳಿ ನಾವೇ ಅದನ್ನೆಲ್ಲ ಆನ್ ಮಾಡಿಬಿಟ್ಟು PMC ಚಾನಲ್ ಅವ್ರಿಗೆ ಹುಡುಕಿ ಕೆಲಸ ಮಾಡಿ. ಕರೆಕ್ಟ್ ಕಳಿಸ್ಬಿಡ್ತೀವಿ ಮೇಡಮ್. ಹಾ ಕರೆಕ್ಟ್. ಬಂದವ್ರು ಯಾರೇ ಅದ್ರಾಗ ಆಗ್ಲಿ ಅಂಗಡಿಗೆ ಬಂದವ್ರಿಗೆ ಆ ರೀತಿ ಮಾಡಿ ನೆಕ್ಸ್ಟ್ ಅವ್ರು ಹಾ ಧ್ಯಾನಕ್ಕೆ ಬರ್ತಾರೆ, ಅದನ್ನೆಲ್ಲ ಕೇಳ್ತಾರಲ್ಲ ಬರ್ತಾರ ಇಲ್ಲ ಧ್ಯಾನಕ್ಕೆ. ಮೇಡಮ್, ನಾನೊಂದ್ ಹೇಳ್ತೀನಿ. ಇಲ್ಲಿ ಧ್ಯಾನಕ್ಕೆ ಬರ್ಬೇಕಾದ್ರೆ ಫಸ್ಟ್ 3 ಜನ ಇದ್ದೀವಿ ಮೇಡಮ್ ನಾವು ದೇವದುರ್ಗದಲ್ಲಿ. ಹ್ಮ್ ಇವತ್ತು 70-80 ಜನ ಆಗಿದೀವಿ ನಾವು. ಹ್ಮ್ ಅದು ಮತ್ತೆ ನನ್ನ ಅಂಗಡಿಯಲ್ಲೇ ಇರ್ತದೆ ನೈಟ್ ರಾತ್ರಿ 8 ಹ್ಮ್ ಗಂಟೆ ಹ್ಮ್ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 8:30 9 ಗಂಟೆ ತನಕ ನನ್ನ ಅಂಗಡಿಯಲ್ಲಿ ಪ್ರತಿ ಭಾನುವಾರ ಅಂಗಡಿಯಲ್ಲಿ ಇರ್ತದೆ ಮೇಡಮ್. ಎಲ್ಲರೂ ಇಲ್ಲೇ ಬರ್ತಾರೆ. ಡಾಕ್ಟ್ರು ಹ್ಮ್ ಬರ್ತಾರೆ, ವಕೀಲರು ಬರ್ತಾರೆ, ಮಾಸ್ಟರ್ಗಳು ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಮೇಡಮ್ ಎಲ್ಲರೂ. ಹ್ಮ್ ಹಾ ಏನಪ್ಪಾ, ನಾವು ಯಾವಾಗೋ ಹೇಳ್ತಿದ್ವಿ ಕೇಳ್ತಿದ್ವಿ, ವಾಲ್ಮೀಕಿ ಅಂತ ಗುರು ಇದ್ರು, ನೀನ್ ವಾಲ್ಮೀಕಿ ನೀನೇ ಏನೋ ಅಂತ ಅನಸ್ತದ ಅಂತಾರ ಅವ್ರು. ನಮ್ಗೆ ಏನನ ಅನ್ಕೋರಿ ಬಿಡ್ರಿ, ನಮ್ಗೆ ಏನ್ ಗೊತ್ತಾಗಲ್ಲ ಅಂತೀವಿ ನಾವು. ಮಾಸ್ಟರ್ಸ್ ಇರ್ತಾರ ಬಿಡ್ರಿ, ಹಂಗಾರ ಮೋಸ ಆಗಲ್ಲ ನಿಮ್ಗೆ, ಅವರೇ ಹಾ ಇರ್ತಾರ ನಿಮ್ ಜೊತೆಲಿ. ಹಾ ಇರ್ತಾರೆ ಮೇಡಮ್. ಖಂಡಿತವಾಗ್ಲು ಹಾ ಇನ್ನೊಂದು ಚೆನ್ನಾಗಿದೆ ನಿಮ್ ಮೇಡಮ್, ಎಕ್ಸ್ಪೀರಿಯನ್ಸ್. ಹ್ಮ್ ಇಲ್ಲ ಮೇಡಮ್, ಇನ್ನೊಂದು ನಾನು ಪ್ರತಿಯೊಬ್ಬರಿಗೆ ಹೇಳ ಬಯಸೋದ್ ಏನಂತಂದ್ರೆ, ಹ್ಮ್ ಪ್ರತಿಯೊಂದು ಮೈಂಡ್ ಕಂಟ್ರೋಲ್ ಇಂದ, ಈ ಮೈಂಡ್ ಏನಾದಲ್ಲ ಮೈಂಡ್ ಕಂಟ್ರೋಲ್ ಇಂದ ಆಗ್ತದೆ. ಪ್ರತಿಯೊಬ್ಬರು ಮೈಂಡ್ ಪವರ್ ಅನ್ನೋ ಬುಕ್ ಅನ್ನು ತರಿಸಿ ಪ್ರತಿಯೊಬ್ಬರು ಓದ್ರು ಮೇಡಮ್. ಯಾವ ತರ ಹೆಂಗಿದೆ ಅಂತಂದ್ರೆ, ನೀವು ಒಂದು ಸತ್ಯ ಓದಿದ್ರೆ ಬುಕ್ ಮುಗಿಯೋವರೆಗೂ ಯಾರು ನಿಲ್ಸಲ್ಲ, ಅಷ್ಟು ಹ್ಮ್ ಅದ್ಭುತ ಬುಕ್ ಇದೆ. ಮೈಂಡ್ ಪವರ್ 1, 2, 2 ಇದೆ ನನ್ನ ಕಡೆ, ತೆಲುಗು ಇದು, ಕನ್ನಡದಲ್ಲಿ ಇಲ್ಲ. ಹಾ ಹಾ ಹ್ಮ್ ತುಂಬಾ ಬುಕ್ ಇದೆ ಮೇಡಮ್ ನನ್ನ ಕಡೆ ತೆಲುಗು. ಕನ್ನಡದಲ್ಲಿ ಹೇಳಕ್ಕೆ ಟ್ರಾನ್ಸ್ಲೇಷನ್ ಆಗಿದೆಯಾ ಸರ್ ಅದು ಬುಕ್ಸ್? ಯಾರನ್ನ ಮಾಡಿದಾರಾ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ? ಅದು ಕನ್ನಡದಲ್ಲಿ ಆಗಿದೆಯಲ್ಲ ಮೇಡಮ್. ಅದು ಹೆಂಗಾಗಿದೆ ಅಂತಂದ್ರೆ, ಒಂದು ಹ್ಮ್ ಈಗ ಒಂದು ಪದ ಇರ್ತದ, ಆ ಪದದ್ದು ಮಾತ್ರ ಚಿಕ್ಕದು ಏನೋ ಇಷ್ಟೇ ಮಾಡ್ಯವ್ರ ಅವ್ರು, ತಿಳಿತದಲ್ಲ ಇಷ್ಟೇ, ಒಂದು 4 ಪೇಜ್ 5 ಹ್ಮ್ ಪೇಜ್. ಹ್ಮ್ ಇದರಲ್ಲಿ ಹ್ಮ್ ಹ್ಮ್ ಇದರಲ್ಲಿ ಏನು ಅರ್ಥ ಆಗಲ್ಲ. ಹ್ಮ್ ಇದರಲ್ಲಿ ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಷ್ಟೊಂದು. ಹ್ಮ್ ಬಹಳ ಅದ್ಭುತ ಇದೆ ಮೇಡಮ್. ಚೆನ್ನಾಗಿದೆ ಸರ್, ನಿಮ್ ಏನಪ್ಪ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಹಾ ಹೇಳಿ ನಾವು ಮೇಡಮ್ ಹೇಳಿ. ಪತ್ರಿ ಸರ್ ನೋಡಿದವ್ರೆ ಭಾಗ್ಯಶಾಲಿಗಳು. ಅವ್ರ ಹತ್ರ ಪತ್ರಿ ಸಾರ್ದು ಒಂದು ಹೇಳ್ತೀನಿ ಮೇಡಮ್. ನಮ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಪತ್ರಿ ಸಾರು ಇದ್ರು ಅವಾಗ, ಇನ್ನ ಬೆಂಗಳೂರು ಪಿರಮಿಡ್ಗೆ ಹೋದಾಗ ಹ್ಮ್ ಹ್ಮ್ ಅವ್ರು ಇದ್ರು. ಪಿರಮಿಡ್ ಅಂತಾನೆ ನಮ್ಗೆ ಏನ್ ಗೊತ್ತಿಲ್ಲ ಮೇಡಮ್ ಅವಾಗ. ಹ್ಮ್ ಹಂಗೆ ಕರ್ಕೊಂಡ್ ಹೋಗ್ಬಿಟ್ರು. ಇವಾಗ ಹೆಂಗ ನೀವೆಲ್ಲ ಇವಾಗ ಇದ್ದೀರಾ ಆ ತರ ನಮಗೂ ಒಂದು ಟೀಮ್ ಇದೆ, ಆ ಟೀಮ್ ಅಲ್ಲಿ ಬೆಂಗಳೂರು ಹೋಗ್ಬಿಡೋಣ ಅಂತಂದ್ರು. ಸರಿಯಪ್ಪ ನಡಿ ಹೋಗ್ಬಿಡೋಣ ಅಂತೇಳಿ ಹೋದ್ವಿ. ಅಲ್ಲಿ ಪಿರಮಿಡ್ ಒಳಗಡೆ ಕರ್ಕೊಂಡು ಹೋದ್ರು. ಕಿಂಗ್ ಚೇಂಬರ್ ಮತ್ತೆ ಮೇಲೆ, ಅದು ನಮ್ಗ ಒಂದ್ಸಲನು ಗೊತ್ತಿಲ್ಲಲ್ಲ ಮೇಡಮ್ ಅದು. ಹ್ಮ್ ಕಿಂಗ್ ಚೇಂಬರ್ ಮೇಲೆ ಕರ್ಕೊಂಡು ಹೋಗಿ ಕೂಡಿಸ್ಬಿಟ್ರು. ನಾವ್ ಇಲ್ಲೆಲ್ಲೋ ಕುಂತ್ಕೊಂಡು ಧ್ಯಾನ ಮಾಡಿದವ್ರು, ಅದ್ರ ಮೇಲೆ ಹೋಗಿ ಕುಂತಾಗ ಗಿರ್ ಅಂತ ಹಿಂಗ್ ತಿರುಗಿ ಬಿಸಾಕಿದಂಗ ಆಗ್ತಿತ್ತು, ಏನೋ ವೈಬ್ರೇಷನ್ ನಮ್ಗೊಂಥರ. ಹ್ಮ್ ಹ್ಮ್ ಇದೇನಪ್ಪಾ ಯಾವ ತರ ಆಗ್ತದಲ್ಲ, ಇದ್ರಲ್ಲಿ ಏನ್ ಶಕ್ತಿ ಅದ ಅಂತ ಏನೋ ಒಂದು ನಮ್ಗ ಬಹಳ ಉತ್ಸಾಹ ಕುಡಿತು ಅಂತಲ್ಲ, ಖುಷಿನೇ ಆಯ್ತು ಮೇಡಮ್ ಅಲ್ಲಿ ಬಹಳ ತುಂಬಾ. ಆ ತರ ಧ್ಯಾನ ಮಾಡಿ ಕೆಳಗ್ ಬಂದ್ವಿ. ಪತ್ರಿ ಸಾರ್ಗೆ ಆರಾಮ್ ಇರ್ಲಿಲ್ಲ, ಹುಷಾರಿರ್ಲಿಲ್ಲ. ಎತ್ಕೊಂಡ್ಬಂದ್ರು ಅವ್ರು, ಎತ್ಕೊಂಡ್ಬಂದು ಅಲ್ಲಿ ಕೂಡಿಸಿದ್ರು. 3 ಅವರ್ ಧ್ಯಾನ ಮಾಡಿಸಿದ್ರು ಮೇಡಮ್ ಅಲ್ಲಿ ಹ್ಮ್ ಹ್ಮ್ ಪಿರಮಿಡ್ ಒಳಗಡೆ. 3 ಅವರ್ ಧ್ಯಾನ ಮಾಡಿಸಿದ್ರೆ, 3 ಅವರ್ ಹೆಂಗಾಗಿತ್ತು ಅಂದ್ರೆ ನಮಗ ಬರೇ ಒಂದು 10 ನಿಮಿಷ ಕುಳಿತುಕೊಂಡಂಗ ಆಗಿತ್ತು ಅಷ್ಟೇ. ಅಷ್ಟು ಸೂಪರ್ ಆಗಿ ಮೆಡಿಟೇಷನ್ ಆಗಿದೆ. ಬರೀ 10 ನಿಮಿಷ ಕುಂತ್ಕೊಂಡಂಗ ಆಯ್ತು. ಅವಾಗ ನನಗ ಅನಿಸಿತು, ಕೆಲವೊಬ್ಬರನ್ನ ಕೇಳಿದೆ ನಾನು, ಅರ್ಧ ಜನ ಮಕ್ಕೊಂಡಿದ್ರು, ಯಾಕೆ ಸರ್ ಮಕ್ಕೊಂಡ್ರಿ, ಧ್ಯಾನ ಮಾಡ್ಬೇಕಲ್ಲ ಅಂತ ಕೇಳಿದ್ರೆ ಅವ್ರ ಅಂದ್ರು, ಇಲ್ಲಪ್ಪ ನಮ್ಗ್ ನಿದ್ದೆ ಬಂತು ಮಲ್ಕೊಂಡಿವಿ. ಈಗ ಎಷ್ಟೊತ್ ನಡೀತಿ ಸರ್ ಧ್ಯಾನ ಅಂದ್ರೆ, 3 ಅವರ್ ನಡೀತು ಬರಬರಿ ಅಂದ್ರು. ಅವಾಗ ಇನ್ನೂ ಖುಷಿಯಾಗಿ, ಎಲ್ಲಾರು ಮಲಗಕ್ ಹೋದ್ರೆ ನಾವ್ ಮಾತ್ರ ಇದನ್ನ ಬಿಡಬಾರದು, ನಾವ್ ಬಂದಿರೋದೇ ಅಪರೂಪ, ಇನ್ನ ಬರ್ತೀವಿ ಯಾವಾಗ ಬರ್ತೀವಿ ಗೊತ್ತಿಲ್ಲ, ಬೆಳಾತನ ನಾವು ಯೂಸ್ ಮಾಡಿಕೊಳ್ಳೋಣ ಧ್ಯಾನಕ್ಕೆ ಅಂತೇಳಿ ರಾತ್ರಿ 12 ಗಂಟೆಗೆ ಮತ್ತೆ ಕಿಂಗ್ ಚೇಂಬರ್ ಹತ್ತಿದೆ ಮೇಡಮ್. ಕಿಂಗ್ ಚೇಂಬರ್ ಹತ್ತಿ ಬೆಳಗ್ಗೆ 5:45
ಕೆಳಗಿಳಿದಿದ್ದೀನಿ ಮೇಡಮ್. ಹ್ಮ್ ಅದು ಊರಿಗೆ ಬಂದ ಮೇಲೆ ಏನಾಯ್ತಂದ್ರ 15 ದಿವಸ ಊಟ ತಿಂದಿಲ್ಲ. ನೀವ್ ಯಾರನ್ನ ಹೇಳಿದ್ರೆ ನಂಬಲ್ಲ ಇವಾಗ. ಊಟ ಮಾಡಕ್ಕಾಗ್ಲಿಲ್ಲ. ಹಾ 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 ಹಾ. ಹ್ಮ್ ಹ್ಮ್ 15 ದಿವಸ ಊಟನೇ ತಿನ್ನಕ್ ಆಗ್ಲಿಲ್ಲ. ಅದು ನನಗ ಅಷ್ಟು ಎನರ್ಜಿ ಕೊಡ್ತದ, ಏನು ಗೊತ್ತಿಲ್ಲ ನನಗೆ. ಅದು ಹ್ಮ್ ಒಂದು ಒಪ್ಪತ್ತು ಊಟ ತಗೊಳ್ಳೋದು, ಹ್ಮ್ ಆಯ್ತು ನೀರು ಕುಡ್ಕೊಂಡ್ ಇದ್ದು ಬಿಡೋದು, ಅಷ್ಟೇ ಕೆಲಸ. ಮತ್ತೆ ಧ್ಯಾನ ಮಾಡೋದು, ಹ್ಮ್ ಈ ತರ ಆಯ್ತು. ನಮ್ ಸರ್ ಹತ್ರ ನಾನು ಹೇಳ್ಕೊಂಡೆ ಹಿಂಗೆ, ಅಪ್ಪ ನೀನು ಹ್ಮ್ ಧ್ಯಾನ ತುಂಬಾ ಮಾಡಿದ್ಯಾ, ಎನರ್ಜಿ ಫುಲ್ ಸ್ಟಾಕ್ ಆಗಿದೆ ನಿನ್ ಕಡೆ, ನಿಜ. ಏನಾಗಲ್ಲ, ಭಯ ಪಡಂತ ಏನಿಲ್ಲ, ಧ್ಯಾನ ಮಾಡ್ತಾ ಇರು ಕಂಟಿನ್ಯೂ ಅಂತ ಹೇಳಿದ್ರು. ಅವರೊಬ್ರು ಚಂದ್ರಶೇಖರ್ ಅಂತ ಇದ್ದಾರೆ ಹ್ಮ್ ಮೇಡಮ್, ಇಲ್ಲೇ ದೇವದುರ್ಗದಲ್ಲಿ. ಹ್ಮ್ ಅವ್ರು ಹ್ಮ್ ನಾವು ಕಲಿಸಿ ಎಲ್ಲ ಮೀಟಿಂಗ್ ಗಳು ಮಾಡ್ತೀವಿ ನಾವು. ವರ್ಷದಲ್ಲಿ 2-3 ಸಲ ನಾವು ಮೀಟಿಂಗ್ ಇಟ್ಕೊಂತೀವಿ ಮೇಡಮ್. ಇಲ್ಲಿ ಕೇತಪ್ ಸರ್ ಬರ್ತಾರೆ ನನ್ನ ಹತ್ರ, ಬಾಳ ಸಲ ಕರೆಸಿನಿ ಮೇಡಮ್ ಕೇತಪ್ ಸರ್. ಹ್ಮ್ 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 ದೇವದುರ್ಗ ಬರ್ತಾರೆ, ಬಂದು ನಾವು ಅನ್ನದಾನ ಇಟ್ಕೊಂತೀವಿ, ಕ್ಲಾಸ್ ಇಟ್ಕೊಂತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಇರ್ತದೆ ಕೇತಪ್ ಸರ್ ಬಂದಾಗ. ಹ್ಮ್ ಹ್ಮ್ ಮತ್ತೆ ಪಿರಮಿಡ್ ಸ್ಟಾರ್ಟ್ ಮಾಡಿದೀವಿ, ಪಿರಮಿಡ್ ಕಟ್ತಾ ಇದೀವಿ ದೇವದುರ್ಗದಲ್ಲಿ. ಹ್ಮ್ ಕೇತಪ್ ಸರ್ ಬಂದೇ ಒಳ್ಳೊಳ್ಳೆ ಇದು ಕೆಲಸ ಪೂಜೆ ಮಾಡ್ತಾ ಮಾಡಿ ಇದ್ರು. ಹೋಗಿದೆ. ಹಂಗೆ ಗುಡಾಕೇಶದ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ಬಿಡಿ ಸರ್. ನೀವುನು ಅಲ್ಲೇ ಇರ್ತೀರಲ್ಲ, ಯಾರ್ ಧ್ಯಾನ ಮಾಡ್ತಾರೋ ಅವ್ರಿಗೆ ಹಾ. ಗುಡಾಕೇಶದ ಬಗ್ಗೆ ಹೇಳಿ. ಧ್ಯಾನ ಮಾಡದೇ ಇದ್ದವ್ರಿಗೆ ಧ್ಯಾನ ಮಾಡೋದಕ್ಕೆ ಹೇಳಿ ಅಷ್ಟೇ. ಎಲ್ಲ ಒಂದೇ ಅಲ್ಲ ಮೇಡಮ್, ಗುಡಕೇಶ ಅಂದ್ರೂ ಸರ್ ಧ್ಯಾನನೇ, ಎಲ್ಲ ಅದು ಎಲ್ಲ ಧ್ಯಾನನೇ, ಒಂದೇನೆ, ಎಲ್ಲ. ಎಲ್ಲ ಹಾ. ಎಲ್ಲ ಒಂದೇನೆ. ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ರ್ಯಾಂಕ್ ಸ್ಟೂಡೆಂಟ್ ಅಂದ್ರೆ PhD ಮಾಡಿದವ್ರು ನಿಮ್ಮನ್ನ ಕರ್ಕೊಂಡೋಗಿ SLC ನಲ್ಲಿ ಕೂರ್ಸಿದ್ರೆ ಬಿಡ್ತೀರಾ ಸರ್? ಅಥವಾ ಇನ್ನ ಅದಕ್ಕಿಂತ ಕೆಳಗಡೆ ಕ್ಲಾಸ್ ಅಲ್ಲಿ ಕೂರ್ಸಿದ್ರೆ ಅಯ್ಯೋ ಇಲ್ಲೇನಿದೆ ಇದೆಲ್ಲ ನಾನು ಕಲ್ತಿದ್ದೀನಿ ಅಂತೀರಾ? ಹಾಗೆ ನೀವು ಹೌದು ಹೌದು. ಧ್ಯಾನ ಕಲ್ತಿರೋರ್ಗೆ ಅಂದ್ರೆ ಅವ್ರು ಆಗ್ಲೇ ಕನೆಕ್ಟ್ ಆಗೋ ಇರ್ತಾರೆ ಇದು ಗುಡಾಕೇಶಕ್ಕೆ, ಅಂತವ್ರು ಅಲ್ಲೇ ಇರೋದ್ ಬೇಡ, ನೆಕ್ಸ್ಟ್ ಮುಂದಕ್ಕೆ ಬರ್ಲಿ ಅಂತ ಅಷ್ಟೇ. ಮುಂದಕ್ಕೆ ಬರ್ಬೇಕು, ಕರೆಕ್ಟ್ ಮೇಡಮ್, ಗುಡ್ ಮುಂದಕ್ಕೆ ಪಾಯಿಂಟ್. ಬರ್ಬೇಕು. ಹ್ಮ್. ಅವರಿಂದ ಇನ್ನ ಸಾಧನೆ ಮಾಡೋದಿದೆ ನೋಡ್ರಿ. ಇವಾಗ ನೀವು ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀರಾ ಅಲ್ವಾ? ಹಾ ಹ್ಮ್. ಮೇಡಮ್. ಇದೇ ರೀತಿ ಇನ್ನು ಅವರು ಬರ್ಲಿ ಅಂತ ಅಷ್ಟೇ. ಎಲ್ಲ ಇದು ಒಂದೇ. ಪತ್ರಿ ಸೂರ್ಯ ಹಿಡಿದಾರಲ್ಲ, ರಾತ್ರಿ ಎಲ್ಲ ಆಧ್ಯಾತ್ಮಿಕತೆ, ಬೆಳಗ್ಗೆ ಎಲ್ಲ ಪ್ರಾಪಂಚಿಕತೆ ಅಂತ ಅನ್ಬಿಟ್ಟು ಪತ್ರಿ ಸರ್ದೇ ಇದೆಲ್ಲ ಅವ್ರ ಅಂಡರ್ನಲ್ಲೇ ನಾವೆಲ್ಲ ಧ್ಯಾನ ಮಾಡ್ತಾ ಇರೋದು. ಅದೇ ಮೇಡಮ್, ತಪ್ಪಂತೇನಿಲ್ಲ. ಪ್ರಾಪಂಚಿಕ ಆಧ್ಯಾತ್ಮಿಕ ಅನ್ನೋದು ಎರಡು ಇಲ್ಲ. ಹ್ಮ್ ಪತ್ರಿ ಸಾರ್ ಹೇಳಿರೋದೆ, ಪ್ರಾಪಂಚಿಕ ಅನ್ನೋದು ಬೇರೆ ಇಲ್ಲ, ಆಧ್ಯಾತ್ಮಿಕ ಅನ್ನೋದು ಬೇರೆ ಇಲ್ಲ. ಮನುಷ್ಯನಿಗೆ 2 ಕಣ್ಣು ಹೇಗೆ ಮುಖ್ಯನೋ, ಈ ಆಧ್ಯಾತ್ಮಿಕ ಈ ಪ್ರಾಪಂಚಿಕ ಅನ್ನೋದು ಒಂದೇ ಅಂತ ಹೇಳಿದಾರೆ ಅವ್ರು. ಅದ್ರನ್ನು ಮನುಷ್ಯನಿಗೆ ಹ್ಮ್ 2 ಕಣ್ಣು ಹೇಗೆ ಮುಖ್ಯ, ಆಧ್ಯಾತ್ಮಿಕ ಈ ಹ್ಮ್ ಪ್ರಾಪಂಚಿಕ ಅನ್ನೋದು ಒಂದೇ ಅಂತ ತಿಳಿಸಿದ್ದಾರೆ, ಕರೆಕ್ಟ್. ಪತ್ರಿ ಸಾರ್ ಹೇಳಿದ್ದಾರೆ. ಹ್ಮ್ ಹೌದು ಹಾ. ಹೌದೌದು. ಅದಕ್ಕಾಗಿ ಈಗ ನೀವ್ ಯಾರ ಯಾರೇ ದಯ. ಬರ್ಲಿ ನಿಮ್ಮ ಇದಕ್ಕೆ ಒಂದು ಸಲಿ ಗುಡಾಕೇಶಕ್ಕೆ ಒಂದು ಎಂಟ್ರಿ ಮಾಡಿ ಅಂತ ಹೇಳ್ರಿ. ಯಾರು ಇರ್ಬೇಕೋ ಮಾಡಿಸ್ತೀವಿ ಅವ್ರು ಮೇಡಮ್. ಇರ್ತಾರೆ. ಹಾ, ಮಾಡಿಸ್ತೀವಿ ಮೇಡಮ್, ಖಂಡಿತ ಮಾಡು. ಯಾಕೆಂದ್ರೆ ಧ್ಯಾನ ಪ್ರಚಾರ ಇದು ಎಲ್ರಿಂದಾನು ಶುರುವಾಗ್ಬೇಕು. ಎಲ್ರು ಒಂದೊಂದ್ 10 ಜನನ್ ಕರ್ಕೊಂಡ್ ಬನ್ನಿ. ಹಾ ಮೇಡಮ್. ಗುಡಾಕೇಶ ಅನ್ನೋದು ಏನಕ್ಕೆ ಅಂತಂದ್ರೆ ಕನ್ನಡದಲ್ಲಿ ಗುಡಾಕೇಶ ಉಳಿಬೇಕು, ಇಷ್ಟೇನೆ, ಇನ್ನೇನು ಇಲ್ಲ. ಹಾ ಹಾ ಹಾ. ಯಾರ್ಯಾರಿಗೆ ಸಿಕ್ಬೇಕು ನೋಡ್ರಿ. ಈಗ ಕನ್ನಡದಲ್ಲಿ ಗುಡಾಕೇಶ ಇದ್ದಿದ್ರಿಂದ ನಾವೆಲ್ಲ ಹಾ ಕನೆಕ್ಟ್ ಆದ್ವಿ, ಇಲ್ಲಿ ಬಂದ್ವಿ. ಇಲ್ಲ ಅಂದ್ರೆ ನಾವ್ ಇರ್ತಾನೆ ಇರೋ. ತೆಲುಗು ಬರಲ್ಲ ಹೋಗಲ್ಲ, ಇಂಗ್ಲಿಷ್ ಬರಲ್ಲ ಹೌದೌದು. ಹೋಗಲ್ವಾ, ಹಿಂದಿ ಬರಲ್ಲ ಹೋಗಲ್ಲ, ಹಿಂಗಾಗೋಗ್ಬಿಡ್ತಾ ಇತ್ತು. ಹೌದೌದು. ಎಲ್ರಿಗೂ ಸಿಕ್ಬೇಕು. ಅದಕ್ಕೆ ಮಾಡ್ಬೇಕು ಹೇಳೋದು ಮೇಡಮ್, ಚಂದ್ರಪ್ಪ ಕೃಷಿ ಸರ್ಗೆ ಮಾಡ್ಬೇಕು. ಮತ್ತೆ ನಾನು ಇವ್ರು ಸವಿತಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವರು ಕರ್ಕೊಂಡ್ ಬಂದಿದ್ದು. ನಾವು ಕನ್ನಡದಲ್ಲಿ ಇಲ್ಲ ಸರ್ ನಡ್ಸ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಪ್ರಭು ಸರ್ ಹತ್ರ ಪರ್ಮಿಷನ್ ತಗೊಂಡು ಅವತ್ತು ಬಂದ್ರು. ಹಾ ಇವತ್ತವರೆಗೂ ಉಳ್ಕೊಂಡಿದೆ. ಇವಾಗ ನಾವೆಲ್ಲ ಸೇರೋದಕ್ಕೆ ಇದೆಲ್ಲ ಕಾರಣ ಆಗೋಯ್ತು. ಹಾ ಮೇಡಮ್. ಇವಾಗ ನಾವ್ ಏನ್ ಮಾಡ್ಬೇಕು ಮೇಡಮ್ ಅಂತಂದ್ರಿ, ಬೀಜ ಬಿತ್ತಬೇಕು. ಕರೆಕ್ಟ್ ಸರ್. ಬೀಜ ಬಿತ್ತಿದ್ರೆ ಮುಂದೆ ಒಂದಿನ ಮರ ಆಗೇ ಆಗ್ತದ. ಹೌದು. ನಾವೇನ್ ಇವಾಗ ನಮ್ಗ್ ಧ್ಯಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರಿಗೆ ಪ್ರೋತ್ಸಾಹ ಕೊಡ್ಬೇಕು. ನೋಡಪ್ಪ, ಈ ತರ ಗುಡಕೇಶ ನಡೆದಿದೆ, ಹ್ಮ್ ಇದರಲ್ಲಿ ನೀವು ಜಾಯಿನ್ ಆಗ್ರಿ, ಈ ಲಿಂಕ್ ಹಾಕೋದು, ಈ ತರ ಮಾಡ್ತಾ ಹೋದ್ರೆ ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಬಂಧುಗಳಿಗೆ, ಇಲ್ಲ ಧ್ಯಾನಿಗಳಿಗೆ, ಯಾರಿಗೇ ಆಗಿರ್ಲಿ, ಈ ತರ ಆಗ್ತಾ ಹೋದ್ರೆ ಅವರು ಬಂದೇ ಬರ್ತಾರೆ ಮೇಡಮ್. ನಾವು ಬೀಜ ಹಾಕೋ ಕೆಲಸ ನಾವು ಮಾಡ್ಬೇಕು, ಅವ್ರು ಬಂದೇ ಬರ್ತಾರೆ. ಇದ್ರಲ್ಲಿ ಹೌದು ಬರ್ಬೇಕನ್ನೋ ಸರ್. ಆಸಕ್ತಿ ಇದ್ದವ್ರು ಪ್ರತಿಯೊಬ್ರು ಈಗಾಗ್ಲೇ ಬಂದೇ ಕ್ಲೋಸ್ ಬರ್ತಾರೆ. ಆಗೋಗ್ಬಿಡ್ತಾ ಇತ್ತು ಸರ್. ಈ ಬ್ಯಾಚ್ ಲಾಸ್ಟ್ ಆಗೋಗ್ತಾ ಇತ್ತು, ಲಾಸ್ಟ್ ಬ್ಯಾಚೇನೆ. ನೆಕ್ಸ್ಟ್ ಈಗ ಅರುಣ್ ಕುಮಾರ್ನ ಯೂನಿವರ್ಸ್ ಕಳಿಸ್ಕೊಡ್ತು ನೋಡ್ರಿ. ಈಗ ಅವ್ರು ಬಂದ್ಮೇಲೆ ತಿರ್ಗಾ ಮತ್ತೆ ಶುರುವಾಗ್ತಾ ಇದೆ. ಯಾವುದು ನಿಲ್ಲಲ್ಲ ಮೇಡಮ್, ಯಾವುದು ಕರೆಕ್ಟ್. ನಿಲ್ಲಲ್ಲ. ಇವಾಗ ನಿಜ ಸರ್. ಎಲ್ಲಾನು ನಮ್ಮಲ್ಲೇ ಇದೆ, ಎಲ್ಲಾನು ನಮ್ಮಲ್ಲೇ ಇದೆ. ನಿಲ್ಲುತ್ತದಂತ ನಮ್ಮ ಬಾಯಲ್ಲಿ ಯಾವತ್ತೂ ಬರಬಾರ್ದು. ನಿಲ್ಲೋದೇ ಇಲ್ಲ ಸರ್. ಇನ್ನೇನಿದ್ರು ನಿಲ್ಲಲೇ ಗುಡಾಕೇಶ ಇಲ್ಲ ಅಲ್ಲ, ಬೆಳೀತಾ ಹೋಗುತ್ತೆ ಖಂಡಿತವಾಗ್ಲಿ. ಬೆಳಿತಾ ಇದೆ. ಹೆಂಗಂತಂದ್ರೆ ಜೂಮ್ ಅಲ್ಲಿ ಜಾಯಿನ್ ಆಗಕ್ಕೆ ಜಾಗ ಸಾಲಬಾರ್ದು, ಆ ತರ ಬೆಳಿತಿದೆ. ಬೆಳೆಸ್ಬೇಕು ನಾವು. ಥ್ಯಾಂಕ್ ಯು ಸರ್.
ನಿಮ್ ಹಾ ಮಾತ್ ನಿಜವಾಗ್ಲಿ ನಿಜವಾಗ್ತದೆ ಮೇಡಮ್, ನಿಜ ನಿಜವಾಗ್ತದೆ. ಆಗ್ಬೇಕು ಸರ್. ಅಲ್ಲ ನಿಮ್ ಬಾಯಲ್ಲಿ ಒಂದು ಪಾಸಿಟಿವ್ ಥಾಟ್ಸ್ ಬಂತಲ್ಲ, ಖುಷಿ ಆಯ್ತು. ಹಾ ಥ್ಯಾಂಕ್ ಯು ಮೇಡಮ್. ಹ್ಮ್ ಸರ್ ಚೆನ್ನಪ್ಪ ಅವ್ರೆ, ಹಾ ಸರ್ ಹೇಳಿ ಸರ್. ಅದೇ ನೀವು ಗುಡಕೇಶ ಮಾಡ್ರಿ ಧ್ಯಾನ. ಮಾಡ್ತೀವಿ ಸರ್, 3 ದಿವಸ ಆಯ್ತು ಸರ್ ನಾ ಜಾಯ್ನ್ ಆಗಿ. ಹೌದು, ಈಗ ತೆಲುಗಲ್ಲಿ ಹೇಗ್ ಓದ್ಲಕ್ ಅನಿಸ್ತಾ ಇದೆ ಬರ್ಲ. ಸರ್? ಹೇಗ್ ಅನಿಸ್ತಾ ಇದೆ ಗುಡಕೇಶ ನಿಮ್ಗೆ? ತುಂಬಾ ಎನರ್ಜಿ ಇದೆ ಮೇಡಮ್, ಧ್ಯಾನದಕ್ಕಿಂತ ಬಹಳ ಅದ್ಭುತವಾಗಿದೆ ಎನರ್ಜಿ ಇದರಲ್ಲಿ. ದಿನಾ ನನ್ನ ಫೋನ್ ಬರುತ್ತೆ, ಒಬ್ರೊಬ್ರು ಮಾಸ್ಟರ್ಸ್ ಫೋನ್ ಮಾಡ್ತಾರೆ, ತುಂಬಾ ಖುಷಿಯಾಗಿ ಹೇಳ್ತಾರೆ ಗುಡಾಕೇಶದ ಬಗ್ಗೆ. ಇಲ್ಲಿ ಹಾ ಇವತ್ತು ದಿನೇಶ್ ಈಗ ಫೋನ್ ಮಾಡಿದ್ರು, ಅವರು ಇದಾರೆ ಹಾ ಅನ್ಕೊಳ್ತೀನಿ, ದಿನೇಶ್ ಅವರು. ಹಾ ಇದಾರ ಅವರು ಅಷ್ಟೇ, ಖುಷಿಯಾಗಿ ಹೇಳಿದ್ರು ಇದ್ರ ಹಾ ಬಗ್ಗೆ, ಗುಡಾಕೇಶದ ಬಗ್ಗೆ ಎಲ್ರು ಹೇಳ್ತಿರ್ತಾರೆ. ಇಲ್ಲ ಇಲ್ಲ ಮೇಡಮ್, ಇದ್ರ ತುಂಬಾ ಒಂಥರ ಉತ್ಸಾಹ ಇದೆ ಇದರಲ್ಲಿ, ಬಹಳ ಅದ್ಭುತ ಇದೆ. ಎಲ್ಲರಿಗೂ ಹ್ಮ್ ಗೊತ್ತಾಗಲ್ಲ, ಇದರಲ್ಲಿ ನಿಜ, ಬಂದ್ರೆ ಗೊತ್ತಾಗ್ತದೆ. ಹ್ಮ್ ಕರೆಕ್ಟ್ ಇವಾಗ ಸರ್. ನಾನು 3 ದಿವಸ ಆಯ್ತು, ನಾನು ಬಂದು ದಿವಸಲ್ಲೇ ಒಂದು ಅನುಭವ ಆಯ್ತು. ಹ್ಮ್ ಆ ಸುರ್ಪುರ್ ನಾನು ಸುರ್ಪುರ್ ಹೋಗಿದ್ದೆ, ಭೀಮಶಂಕರ್ ಅವರು ಆಫೀಸಲ್ಲಿ ಕುಂತ್ಕೊಂಡಿದ್ದೀವಿ, ಧ್ಯಾನಕ್ಕೆ ಕೂಡಿಸಿದ್ರು ಅವತ್ತು ಫಸ್ಟ್ ಟೈಮ್. ಹ್ಮ್ ಇದು ಪ್ರಭೋದ್ ಸರ್ ಅಂತ ಗೊತ್ತಿಲ್ಲ, ಇನ್ನೊಬ್ರು ಅಂತ ಗೊತ್ತಿಲ್ಲ, 1-2 ಕೈ ಚಾಚಿದ್ರೆ ಎಷ್ಟು ಅಗಲ ಆಗ್ತದೆ ಅಷ್ಟು ಅಗಲದಲ್ಲಿ ನನ್ನ ಹಿಂದ್ಗಡೆ ಒಬ್ಬ ಗುರು ಬಂದು ತಲೆ ಮೇಲೆ 2 ಕೈ ಇಟ್ಟು ಒಂದು ಒಳ್ಳೆ ಅನುಭವ ಆಯ್ತು ಅಲ್ಲಿ ಆಫೀಸಲ್ಲಿ. ಅವತ್ತೇ ಫಸ್ಟ್ ನಾ ಜೈನ್ ಆಗಿರೋದು ಇದು ಗುಡಕೇಸಿಗೆ. ಹ್ಮ್ ಅಂದ್ರೆ ಹ್ಮ್ ಒಬ್ಬ ಹ್ಮ್ ಗುರು ಬೆನ್ನಿಂದೆ ಬಂದು ಖಂಡಿತವಾಗ್ಲೂ ಅಷ್ಟು ಸರ್. ದೊಡ್ಡ ಗುರು, ಬಹಳ ಅದ್ಭುತವಾಯ್ತು ಮೇಡಮ್ ಅವತ್ತು. ಸುಮಾರು ಸರಿ ಆಗಿದೆ ಸರ್ ಈ ತರ ಅನುಭವ ನಮ್ಗೆ. ಪ್ರಬೋಧ್ ಹ್ಮ್ ಸರ್ ಮತ್ತೆ ಕೇತಪ್ಪ ಸರ್, ನಾವ್ ಯಾರನ್ನ ಹ್ಮ್ ಕೇಳಿದಕ್ಕೆ ಆ ಹ್ಮ್ ಮಾಸ್ಟರ್ಸ್ ನೀವು ಅಂದ್ರೆ ಯೋಗಿಗಳು ಅವ್ರು ನಿಮ್ಗೆ ಅವರ ಒಂದು ಬ್ಲೆಸ್ಸಿಂಗ್ಸ್ ಬೇಕಾಗಿದೆ, ಕನೆಕ್ಟ್ ಆಗಿದ್ರು. ನಾನು ಗುಡಾಕೇಶದಲ್ಲಿ ಇದ್ದೋಳು ಮತ್ತೆ ಕೇತಪ್ಪ ಸರ್ ಕ್ಲಾಸಲ್ಲಿ ಜಾಯ್ನ್ ಆಗಕ್ ಶುರು ಮಾಡಿದೆ ಬೆಳಗ್ಗೆ ಹೊತ್ತು. ಹೌದೌದು. ಯಾಕಂದ್ರೆ ಮೊದ್ಲು ನಾನು ಅಲ್ಲಿಂದಾನೆ ಬಂದಿದ್ದು, ಕೇತಪ್ಪ ಸರ್ ಕ್ಲಾಸಲ್ಲಿ ಇದ್ದೆ, ನೆಕ್ಸ್ಟ್ ನಾನು ಏತಪ್ಪ ಸರ್ ಗುಡಾಕೇಶ. ಒಳ್ಳೆ ಗ್ರ್ಯಾಂಡ್ ಮಾಸ್ಟರ್ ಮೇಡಮ್ ಅವರೆಲ್ಲ. ಖಂಡಿತವಾಗ್ಲು ಬಹಳ ನಿಜವಾಗ್ ಮಾತು. ಗೌರವ. ಅವರು ನಮಗೆ ರಿಯಲ್ ಒಂದು ದಿನ ಧ್ಯಾನದಲ್ಲೇ ಬಂದು ನಮ್ಮ ಅಂಗಡಿಯಲ್ಲೇ ಕುಂತ್ಕೊಂಡಿದ್ರು ಅವರು, ನಾನ್ ಧ್ಯಾನದಲ್ಲಿ ಹ್ಮ್ ಕೇತಪ್ಪ ಸರ್. ಹ್ಮ್ 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 ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಸರ್ ಹಿಂಗ ಆಯ್ತು ಅಂತಂದ್ರೆ, ಓ ಗುಡ್ ಗುಡ್ ಅಂತಂದ್ರು. ಒಂದ್ಸತಿ ನಾನು ಸುಮಾರು ಸರಿ. ಗಾಳಿಯಲ್ಲೇ ತೇಲಿ ಹೋಗ್ಬಿಟ್ಟಿದೆ ಮೇಡಮ್, ಹ್ಮ್ ಗಾಳಿಯಲ್ಲೇ ತೇಲಿ ಧ್ಯಾನದಲ್ಲಿ ಹೋಗ್ಬಿಟ್ಟಿದೆ ಕೂತಿದ್ದಾಗ, ಮೇಲೆ. ಹಾ ಧ್ಯಾನದಲ್ಲಿ ಕೂತಿದ್ದಾಗ ಹಾ ಧ್ಯಾನದಲ್ಲಿ ಆಗತ್ತೆ. ಕೂತಿದಾಗ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಫುಲ್ ಆಕಾಶ ಹತ್ರ ತಗೊಂಡು ಹೋಗ್ಬಿಟ್ಟಿದೆ, ಅದು ಏನಂತ ಗೊತ್ತಿಲ್ಲ. ಹ್ಮ್ ಜನ ಎಲ್ಲ ಕೆಳಗಡೆ ನಿಂತ್ಕೊಂಡು, ಏನಪ್ಪಾ ಇವನು ಹೊರಟೋದ, ಚೆನ್ನಪ್ಪ ಹೊರಟೋದ, ಇನ್ನ ಯಾರ ಕೈಗೆ ಸಿಕ್ಕಲ್ಲ ಅಂತ ಅವ್ರು ಅಂತಾರೆ. ಹ್ಮ್ ನಾನ್ ಅನ್ಕೊಂಡೆ, ಅಯ್ಯೋ ಇವ್ರಿಗೆ ಏನು ಗೊತ್ತಿಲ್ಲ, ಈ ತರ ಮಾತಾಡ್ತಾರ. ಹ್ಮ್ ಅದು ಗಾಳಿ ಆತ್ಮ, ನಾನು ಆತ್ಮ, ಹ್ಮ್ ಅದು ನಾನು ಒಂದೇ ಅಂತ ಅಂದಾಗ ತಗೊಂಡ್ಬಂದ್ ನಾ ಕುಂತಿರೋ ಜಾಗದಲ್ಲಿ ಕೆಳಗಡೆ ಬಿಟ್ಬಿಡ್ತು ಮೇಡಮ್. ಓ ಸರ್, ಹೀಗೆ ಹೇಳ್ತಾ ಹೋಗ್ರಿ, ಇನ್ನ ಇದೆ ಅನುಭವ. ನೀವು ಮರ್ತು ಹೋಗ್ತಾ ಇದೀರಾ, ಎಲ್ಲ ನೆನಪು ಮಾಡ್ಕೊಂಡು ಹೇಳ್ತಾ ಹೋಗಿ. ತುಂಬಾ ಡೈಲಿ ಚೆನ್ನಾಗಿದೆ. ನಮಗೆ ನೀವು ಈ ತರ ಮಾತಾಡ್ತಾ ಇದ್ರೆ ಬೆಳಗಾಗ ಗಂಟ ಮಾತಾಡ್ತೀವಿ. ಇದು ಅಷ್ಟು ಅನುಭವ ಇದೆ ಮೇಡಮ್, ಯಾರ ಹತ್ರ ಹೇಳ್ಕೋಬೇಕು, ಯಾರು ನಮ್ಗೆ ಈ ತರ ಅವಕಾಶ ಕೊಟ್ಟಿಲ್ಲ. ಇಲ್ಲ ಇಲ್ಲ, ನೀವ್ ಹೇಳ್ರಿ, ನೀವು ನಾವ್ ಕೇಳ್ತೀವಿ, ಹೇಳ್ರಿ ನಿಮ್ ನೀವು. ಅನುಭವ ಯಾರ ತುಂಬಾ ಚೆನ್ನಾಗಿದೆ, ಹೇಳ್ತಾ ಹೋಗಿ. ಯಾಕೆಂದ್ರೆ ಹೇಳ್ರಿ ಇದು ಚೆನ್ನಪ್ಪ. ಇದು ನಡೆಯತ್ತೆ. ಮೇಡಮ್ ಹಾ ಅಲ್ಲ, ಇದು ಜ್ಞಾನ ಮಾಡೋರ್ಗೆ ಇದು ನಡೆಯತ್ತೆ. ಅದು ನಾನ್ ಕೇಳಿದ್ದೆ 2-3 ಅಡಿ ಮೇಲ್ ಹೋಗೋದ್ ಕೇಳಿದ್ದೆ, ಬಟ್ ನೀವ್ ಹಾ ಇಷ್ಟು ಮೇಲ್ ಹೋಗ್ತೀರಾ ಅನ್ನೋದು ಗೊತ್ತಿರ್ಲಿಲ್ಲ. ಲೈವ್ ಅಲ್ಲಿ ಇಲ್ಲ ಇಲ್ಲ ನಿಜವಾಗ್ಲೂ ಮೇಡಮ್, ನಡೆಯತ್ತೆ. ಇಲ್ಲ ಮೇಡಮ್, ಪೂರಾ ಆಕಾಶ ಹತ್ರ ತಗೊಂಡೋಗಿ ಮತ್ತೆ ಕೆಳಗ್ ಬಿಡ್ತು. ಕೆಳಗ್ ಬಿಟ್ಟ ಮೇಲೆ ಹ್ಮ್ ಮತ್ತೆ ಏನಾಯ್ತು ಅಂತಂದ್ರೆ ಫುಲ್ ನೀರು ಬಂತು ಮೇಡಮ್, ಹ್ಮ್ ಸಮುದ್ರನೇ ಉಕ್ಕಿ ಬಂತು ಮೇಲೆ. ಹ್ಮ್ ಸಮುದ್ರದಲ್ಲಿ ಮುಳುಗಿ ನನ್ನ ತಲೆ ಮೇಲೆ ಎಷ್ಟೋ ಎತ್ತರ ಹೋಗಿದೆ ಅದು. ಆದ್ರೂ ಸರ್, ಅದರಲ್ಲಿ ನಾನು ಒಂದ್ ನಿಮಿಷ ಫುಲ್ ಸರ್. ಅದ್ಭುತ. ಇದು ಅನುಭವನ ಅಥವಾ ನಿಜವಾಗ್ಲೂ ನಡೆದಿದ್ದ ಇದು? ಅನುಭವ ಮೇಡಮ್ ಧ್ಯಾನದಲ್ಲಿ. ಯಾಕೆಂದ್ರೆ ನೀವ್ ಅನುಭವ ಹೇಳ್ತಾ ಇದ್ರೆ, ಸಮುದ್ರ ಅಂದಿದ ತಕ್ಷಣ ನಾನು ನಿಮಿಷ ಇದ್ ಮಾಡಿದೆ. ಇದು ಹಾ ನಡೆಯತ್ತೆ, ಲೈವ್ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಇದು ನಿಜವಾಗ್ಲೂ ನಡೆಯತ್ತೆ. ಅರುಣ್ ಕುಮಾರ್ನ ಹಾ ಕೇಳ್ರಿ ಬೇಕಾದ್ರೆ. ಹಾ ಗಾಯತ್ರಿ ಮಂತ್ರ ಹೇಳ್ಬಿಟ್ಟು ನಾವೇನಾದ್ರು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರೆ, ನಾವೊಂದ್ರೆ ಹಾ ಗಂಡ್ಮಕ್ಳು, ನಡೆಯತ್ತಿದು. ಅಂದ್ರೆ ಅಷ್ಟು ಸಾಧನೆ ಮಾಡಿರ್ಬೇಕು, 2-3 ಅಡಿ ಮೇಲ್ ಬಂದ್ಬಿಡ್ತಾರೆ. ಹಾ ಅದು 2-3 ನಿಜವಾಗ್ಲೂ. ಅಡಿ ಬಂದಿಲ್ಲ ಮೇಡಮ್, ಅದ್ ಹೆಂಗಾಗಿದೆ ಅಂದ್ರೆ ಒಂದ್ ಅನುಭವ. ನಂದು ಇವತ್ತಿಗೂ ಫೋಟೋ ತೆಗೆದು ಇಟ್ಟಿದ್ದಾರೆ ಅವರು, ಗೌಡ್ರು, ನಮ್ ಹ್ಮ್ ಬಿಲ್ಡಿಂಗ್ ಹ್ಮ್ ಅವರು. ಹ್ಮ್ ನಾವು ಓನರ್, ನಮ್ಮ ಬಿಲ್ಡಿಂಗ್ ಓನರು. ನಾನು ಧ್ಯಾನ ಹ್ಮ್ ಕುಂತ್ಕೊಂಡಿದ್ದೀನಿ, ನನಗ್ ಗೊತ್ತಿಲ್ಲ. ಹ್ಮ್ ಅವರು ಬಂದಾರ, ಸಡನ್ ಆಗಿ ಹ್ಮ್ ಒಳಗಡೆ ಬಂದಾರ. ಬಂದು ನೋಡಿದ್ರೆ ಫುಲ್ ಕುಂತಿದ್ದಿ, ಇಷ್ಟಡಿಯಾಗಿ ಹಿಂಗ್ ಕುಂತಿದ್ರೆ ಹ್ಮ್ ಇನ್ನ 4 ಬಳ್ಳು
ಹಿಂಗ ಹ್ಮ್ ಮಲ್ಕೊಂಡಿರೋ ಸ್ಥಿತಿಗೆ ಹೋದ್ರೂ ನೆಲಕ್ ಬಿದ್ದಿಲ್ಲ ಮೇಡಮ್. ಆ ತರ ಸ್ಟಡಿ ಆಗಿ ಹಂಗೆ ಅದ ಬಾಡಿ. ಹ್ಮ್ ಅಂದ್ರೆ ನೆಲಕ್ ಟಚ್ ಆಗಿಲ್ಲ. ಇನ್ನ 4 ಬಳ್ಳಾದ್ರೆ ಭೂಮಿಗೆ ಟಚ್ ಹ್ಮ್ ಆಗ್ತದ. ಆದ್ರೂ ಆ ತರ ಬ್ಯಾಲೆನ್ಸ್ ಹೆಂಗ್ ಸಿಕ್ಕಿದೆ ಅದಕ್ಕ ಅಂತ ಗೊತ್ತಿಲ್ಲ ನನಗೆ. ಆ ಧ್ಯಾನದಲ್ಲಿ ತರ ಅಂತ ಆಗಿದೆ ಶಕ್ತಿ. ಧ್ಯಾನದಲ್ಲಿ. ಹ್ಮ್ ಹ್ಮ್ ಒಂದ್ಸತಿ ಅಂದ್ರು ಈ ಬಿಲ್ಡಿಂಗ್ ನಡಗಿ ಎಲ್ಲ ಹೋಯ್ತು. ಭಯ ಬಿದ್ದು ನಮ್ಮ ಇದು ಏನಂತಾರೆ ನಾಭಿ. ಮಣಿಪುರ ಅಂತ ಹೇಳ್ತೀವಿ, ನಾಭಿ, ಹಾ ಮಣಿಪುರ ನಾಭಿ. ಚಕ್ರ. ಈ ನಾಭಿಯಿಂದ ಜಿಗಿದು ನನ್ನ ಆತ್ಮನೇ ಹೊರಗಡೆ ಹೊಟ್ಟೋಗಿತ್ತು. ಹ್ಮ್ ಓ ಹೊರಗಡೆ ಹೊಟ್ಟೋಗಿ ಹೊಂಟು ಬಿಟ್ಟಿದೆ. ಅದು ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಹೊಂಟಿದೆ ಹಂಗೆ. ಅದು ಏನೋ ಆಶ್ರಮ ಭಯ ಇದೆ. ಬಂದು ಹ್ಮ್ ಇದೊಂದು ದೊಡ್ಡ ಭೂತ ಬಂಗಲೆ ತರ ಇದೆ ಮೇಡಮ್. ಇದು ನಾವು ಇರೋದು ಬಿಲ್ಡಿಂಗ್. ಒಬ್ನೇ ಇರೋದು ಇಲ್ಲಿ 3 ವರ್ಷ ಆಯ್ತು. ಹ್ಮ್ ಇವತ್ತಿದು ಜೂಮ್ ಕ್ಲಾಸ್ ಇದೆ ಅಂತ ನಾ ಲೈಟ್ ಹಾಕಿದ್ದೀನಿ. ಈ ಕತ್ತಲಲ್ಲಿ ಹಂಗೆ ಇರೋದು ಇದ್ರಲ್ಲಿ ನಾ ಒಳಗಡೆ ಒಬ್ನೇ. ಹ್ಮ್ ಈ ತರ ಭಯ ಎಲ್ರಿ ಬಿದ್ದು ಒಬ್ರೇ ಇರ್ತೀರಿ ನೀವು? ಮಾಸ್ಟರ್ಸ್ ಎಲ್ಲ ನಿಮ್ ಜೊತೆನಲ್ಲೇ ಇರ್ತಾರ, ಒಬ್ರೇ ಇರೋದು ಎಲ್ಲಿ ಬಂತು? ಹಾ ಎಲ್ಲಾ ಮಾಸ್ಟರ್ಸ್ ನಿಮ್ ಜೊತೆನಲ್ಲೇ ಇರ್ತಾರೆ. ಹ್ಮ್ ಈ ತೆಲಗಲ್ಲೇ ಒಂದ್ ಸ್ವಲ್ಪ ಓದಿ ಹೇಳ್ತೀನ್ರಿ. ನಾಳೆಯಿಂದ ಕನ್ನಡಕ ಮಾಡಿ ಹೇಳ್ತೀನಿ. ಹಾ ಹಾ ಒಬ್ಬ ಮಾಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ರಾಮ್ತ ಅವರು ಹ್ಮ್ ಒಂದು ಗುರಿ ಇರ್ಬೇಕು. ಒಂದು ಗುರಿ. ಇವಾಗ ಏನ್ ನಾವ್ ಹೇಳಿದಿವಲ್ಲ, ನಮ್ಮ ಬುಡಾಕೇಸ ಎಲ್ಲಾ ಜನ ಜಾಯ್ನ್ ಆಗ್ಬೇಕಂತ, ಜಾಸ್ತಿ ಜನ ಸೇರ್ಬೇಕಂತ ಅಂದಿರಲ್ಲ. ಹೌದು. ಅದಕ್ಕಾಗಿ ಇಲ್ಲಿ ఏం ಹೇಳ್ತಾరంದ್ರ, విత్తనం లేకుండా చెట్టు లేదు, సంకల్పం లేకుండా అనుభవమే లేదు, అనుభవం లేకుండా జ్ఞానమే లేదు, జ్ఞానమే లేకుండా చైతన్య పరిణామము లేదు, చైతన్యం పరిణామం లేకుండా దైవమే లేదు, దైవత్వం లేకుండా ఈ మహా విశ్వమే లేనే లేదు, మీరు లేకుండా ಈ ವಿಶ್ವమే లేదు. ಅಂದ್ರೆ ನಾವ್ ಏನ್ ಪ್ರಯತ್ನ ಪಡ್ತೀವಿ, ಪ್ರತಿಯೊಂದು ನಾವೇನ್ ಅನ್ಕೊಂತೀವಿ ಪ್ರತಿಯೊಂದು ಪಾಸಿಟಿವ್ ಆಗಿರ್ಬೇಕು. ಅಂದ್ರೆ ಒಂದು ಬೀಜ Correct. ಇಲ್ಲದೆ ಒಂದು ಗಿಡ ಇಲ್ಲ. ಹ್ಮ್ ಅವ್ರು ಹೇಳೋದೇನಂದ್ರೆ, ಒಂದು ಬೀಜ ಇಲ್ಲದೆ ಒಂದು ಗಿಡ ಇಲ್ಲ. ಅದೇ ತರನೇ ಒಂದು ಸಂಕಲ್ಪ ಇಲ್ಲದೆ ಒಂದು ಅನುಭವ ಇಲ್ಲ. ಹ್ಮ್ ಹ್ಮ್ ಚೈತನ್ಯ ಪರಿಣಾಮಂ, ಅನುಭವವೇ ಇಲ್ಲ ಅಂದ್ರೆ ಚೈತನ್ಯನೇ ಇಲ್ಲ ಅಂತ. ಹ್ಮ್ ಚೈತನ್ಯ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ಹ್ಮ್ ಜ್ಞಾನ ಇಲ್ಲ ಅಂದ್ರೆ ನೀನೇ ಇಲ್ಲ, ನೀನೇ ಇಲ್ಲ ಅಂದ್ರೆ ಈ ವಿಶ್ವನೇ ಇಲ್ಲ ಅಂತಾರ ಅವ್ರು. ಎಷ್ಟು ಹ್ಮ್ ಅದ್ಭುತವಾಗಿ ಹೇಳ್ಯಾರ ನೋಡ್ರಿ. ಇದು ಲೋಕಸಂ ರಾಂಪ ಅವ್ರು ಹೇಳಿರೋದಾ? ಅವ್ರು ಹೇಳಿರೋದಾ? ಅವ್ರು ಹೇಳ್ಯಾರ. ಹೌದು ಹಾ ಹೌದು ಮೇಡಮ್. ರಾಮ್ತಾ ಅವರು, ರಂಪ ಅವರು ಬೇರೆ, ಇದು ರಾಮ್ತ. ಹಾ ರಾಂತ. ಓಕೆ ಓಕೆ. ರಂಪ ಅವ್ರದ್ದು ಬೇರೆ, ಇದು ರಾಮ್ತ ಮೇಡಮ್. ವಿಶ್ವಾಭಿರಾಮ ಅದು ಸುಮಾರು ಬುಕ್ಸ್ ಇದ್ರೆ ಅದು ಒಂದ್ಸಲಿ ಸ್ವಾಧ್ಯಾಯ ಮಾಡಿ. ವಿಶ್ವಾದಿರಾಮ. ಹೌದ್ರಿ. ತುಂಬಾ ಚೆನ್ನಾಗಿದೆ ಅದು, ಬುಕ್ಸ್ ಚೆನ್ನಾಗಿದೆ. ಈಗ ಇಲ್ಲಿ ಯಾರು ಅವ್ರು ಹೇಳ್ತಾರಲ್ಲ, ಪಟ್ಟು ಪಟ್ಟು ರಾದು. ವಿಶ್ವಾದಿರಾಮದಾಗ ಹೇಳ್ತಾರ ಅವರು, ಪಟ್ಟು ಪಟ್ಟು ರಾದು, ಪಟ್ಟು ಇಡುವ ರಾದು, ಪಟ್ಟು ಪಟ್ಟೇನನಿ ಬಿಗಿಯ ಪಟ್ಟವಲನು, ಪಟ್ಟು ವಿಡಿಚಕನ್ನ ಪಡಿ ಚಚ್ಚಟೆಯ ಮೇಲು. ಅಂದ್ರೆ ಒಂದು ನಾವೇನಾದ್ರೂ ಇಟ್ಕೊಂಡಿವಿ ಈ ಕೆಲಸ ಮಾಡ್ಬೇಕಂತ ಅಂದ್ರ ಆ ಕೆಲಸ ಬಿಡಬಾರ್ದು, ಅದ್ರ ಮೇಲೆ ಆಸಕ್ತಿ ಇರ್ಬೇಕು ಅಂತ ಹೇಳ್ತಾರ ಅವ್ರು. ಅದು ವೇಮನ ಹೇಳ್ತಾರೆ ತೆಲುಗಲ್ಲಿ. ಕರೆಕ್ಟ್. ತೆಲುಗು ತುಂಬಾ ಅರ್ಥ ಆಗ್ತಾ ಇದೆ ಮೇಡಮ್ ನಮಗೆ. ತೆಲುಗಲ್ಲಿ ಆದ್ರೆ ಕ್ಲಾಸ್ ಬಹಳ ಚೆನ್ನಾಗಿ ಮಾಡ್ತೀನಿ ಅನಿಸ್ತದ. ಕನ್ನಡಕ್ಕೆ ಅದನ್ನ ಅನುವಾದ ಮಾಡಿ ಹೇಳ್ಬೇಕು. ಟ್ರಾನ್ಸ್ಲೇಷನ್ ಮಾಡ್ಬೇಕು. ತೆಲುಗು ಅಷ್ಟೇ ಅಲ್ಲ, ನೀವು ಟ್ರಾನ್ಸ್ಲೇಷನ್ ಮಾಡಿದ್ರೆ ನೋಡ್ರಿ ನಮ್ಗೆಲ್ಲ ಅರ್ಥ ಆಗತ್ತೆ. ಹೌದೌದು ಮೇಡಮ್. ಇವಾಗ ನೀವೆಲ್ಲ ಈ ತರ ನೀವ್ ಈ ತರ ಎಲ್ಲ ಇವಾಗ ನಮಗೆ ಹೇಳಿದ್ರೆ ನಾಳೆಯಿಂದ ನಮಗೂ ಸ್ವಲ್ಪ ಉತ್ಸಾಹ ಬರ್ತದೆ, ಧೈರ್ಯ ಬರ್ತದೆ. ನಾಳೆ ನಾವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ, ಇದನ್ನ ಹೇಳೋಣ, 4 ಜನಕ್ಕೆ ತಿಳಿಸೋಣ ಅನ್ನೋ ಉದ್ದೇಶ ನಮ್ಮಲ್ಲಿ ಹುಟ್ಟುತ್ತದೆ. ನಾವು ಈ ತರ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿಲ್ಲ. ಇದು ನಿಮ್ದೇ ವೇದಿಕೆ. ಈಗನ್ ಕೆಲಸ ಮಾಡ್ರಿ, ನಿಮ್ದೇ ವೇದಿಕೆ. ಒಂದ್ಸರಿ ಇದು ಹೆಸರು ಕೊಟ್ಬಿಡ್ರಿ ಅರುಣ್ ಕುಮಾರ್ಗೆ. ಯಾಕೆಂದ್ರೆ ಎಲ್ಲರೂ ಆಲ್ರೆಡಿ ಸ್ವಾಧ್ಯಾಯ ಮಾಡಕ್ ರೆಡಿ ಇದಾರೆ. ನಿಮ್ದು ಒಂದಿನ ಫಿಕ್ಸ್ ಮಾಡ್ತಾರೆ, ನೀವು ಮಾಡಿ. ನಾವೆಲ್ಲ ಕೇಳಿಸ್ಕೊಳಕ್ ರೆಡಿ ಇದೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿತ್ತು ನಿಮ್ಮ ಅನುಭವ, ತುಂಬಾ ಚೆನ್ನಾಗಿತ್ತು. ಹಾ ಮೇಡಮ್. ಇದು ಇನ್ನೊಂದು ಅನುಭವ ಏನಿದೆ ಮೇಡಮ್, ನಾ ತುಂಬಾ ಕುಡಿತೇ ಇದ್ದೆ ಅಲ್ಲ, ಸಿಕ್ಕಾಪಟ್ಟೆ ಚಿಕನ್ ಮಾಂಸ ತಿಂತಿದೀವಿ ನಾವು. ಎಷ್ಟು ಬಿಸ್ನೆಸ್ ಲಾಸ್ ಆಗೋಯ್ತು ಗೊತ್ತೇನ್ರಿ ಅವ್ರಿಗೆ? ಲಾಸ್ ಆಗೋಯ್ತು ಅವ್ರದ್ದು. ಇವಾಗ ಗೋಳಾಡ್ತಾರೆ ನಾವು ಹಂಗಲ್ಲ ಮೇಡಮ್. ನಾವು 1 ವಾರ ಅಂದ್ರೆ ಸೋಮವಾರ ಶನಿವಾರ 2 ವಾರ ಬಿಡೋದು, ಮಿಕ್ಕಿದ ವಾರ ಎಲ್ಲ ತಿನ್ನೋದು. ನಿಜ.
ಆ ತರ ಇತ್ತು ನಮ್ಮ ಜೀವನ. ಆದ್ರೂ ಅದು ಹೆಂಗಾಯ್ತು ಅಂತಂದ್ರೆ ಧ್ಯಾನಕ್ ಬಂದ್ಮೇಲೆ ಕುಡಿಯೋದು ಹೊರಟೋಯ್ತು, ತಿನ್ನೋದು ಹೊರಟೋಯ್ತು. ಅದ್ರೆಲ್ಲ ನಾನ್ ಅದ್ರಾಗ ಬಟ್ಟ ಅಡಿಗೆ ಮಾಡೋನು. ಅದನ್ನ ಎಲ್ಲಿ ದೇವ್ರು ಮಾಡ್ತಾರಪ್ಪ ಕುರಿ ಕೊಯ್ತಾರ ಅಂದ್ರೆ ಅಲ್ಲಿ ಹೋಗಿ ಅಡಿಗೆ ಮಾಡೋದು. ನೀವು ಹಿಂದೆ ಹಾ ಸಾಧನೆ ಮಾಡಿರೋ ಸೋಲು ಸರ್. ನೀವು ಇಲ್ಲೊಂದ್ ನೆಪ ಅಷ್ಟೇ. ನೀವ್ ಇದನ್ನೆಲ್ಲ ಇದ್ ಮಾಡಿ ಹ್ಮ್ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಇದೊಂದು ನೆಪ ಅಷ್ಟೇ. ಇದೆಲ್ಲ ನೀವ್ ಕರ್ಮ ಹೌದೌದು. ಅನ್ಭವಿಸ್ಬೇಕು ಅಂತಿತ್ತು, ಅನ್ಭವಿಸಿದೀರಾ. ನೆಕ್ಸ್ಟ್ ನೋಡ್ರಿ, ಈಗ ಒಂದ್ ಹ್ಮ್ ಹೇಳ್ತೀನಿ. ಹ್ಮ್ ತಿಂದೆ ಇರೋರು ತಿಂದೆ ಇರೋರು ಧ್ಯಾನ ಕೂತ್ಕೊಂಡ್ರೆ ಅಷ್ಟು ಬೇಗ ಎಕ್ಸ್ಪೀರಿಯನ್ಸ್ ಆಗಲ್ಲ. ತಿನ್ನೋದನ್ನ ಆಗಲ್ಲ. ಬಿಡ್ತಾರಲ್ಲ ಅಷ್ಟು ಸುಲಭ ಅಲ್ಲ. ತಿಂತಾ ಇದ್ದವರು ಬಿಡೋದು ತುಂಬಾ ಕಷ್ಟ. ಆ ಬಿಟ್ಟು ಕಷ್ಟ ಬರ್ತಾರಲ್ಲ, ಮೇಡಮ್. ಹ್ಮ್ ಅದು ಒಳ್ಳೆ ಸಾಧನೆ. ಅದು ಅವಾಗ ಅವ್ರಿಗೆ ಬೇಗ ಕನೆಕ್ಟ್ ಆಗೋದು. ಮಾಸ್ಟರ್ಸ್ ಬೇಗ ಕನೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಆಗೋದು ಅವ್ರಿಗೇನೆ. ಅದು ನಮ್ ಅವ್ರಿಗೆ ಬಿಡ್ಬೇಕಂದ್ರೆ ಬೇಗ ಯಾವ್ದು ಕಷ್ಟ ಆಗಿಲ್ಲ ಮೇಡಮ್. ಅದು ನಮ್ ಕಷ್ಟ ಅಂತನೂ ಅನಿಸಿಲ್ಲ, ಅದು ನೆನಪು ಆಗಿಲ್ಲ. ಇವಾಗೆಲ್ಲ ನೀವು ಸಾಧನೆ ಬಾಜಾರ್ಕ್ ಮಾಡಿರೋ ಹೋದ್ರೆ ಸೋಲು ಸರ್ ಎಲ್ಲಾ ನೀವು. ಕೋಳಿಗಳು ಕುರಿಗಳು ಕಡಿತಾ ಇರ್ತಾರೆ. ಆದ್ರೆ ಅದು ನಮ್ ಕಣ್ಣಿಗೆ ಹ್ಮ್ ಬೀಳ್ತಾ ಇಲ್ಲ ನೋಡು. ಅಲ್ಲೇ ದಾರಿಯಲ್ಲೇ ಹೋಗ್ತಿವಿ, ಅದು ಕಣ್ಣಿಗೆ ಬೀಳಲ್ಲ. ಅದು ಯಾಕಂದ್ರೆ ಹ್ಮ್ ಅದ್ರ ಮೇಲೆ ಗಮನನೇ ಹೊರಟು ಹೋಗಿದೆ ನಮಗೆ. ಅದ್ ಹೆಂಗ ಕಣ್ಣಿಗೆ ಹ್ಮ್ ಬೀಳ್ತದ? ಇವಾಗ ಅದ್ರ ಮೇಲೆ ನಮ್ದು ಈ ಗಮನ ಇದ್ರೆ ಅದ್ರ ಮೇಲೆ ನಮ್ದು ಗಮನ ಹರಿಸ್ತದ. ಹೌದು. ಅದ್ರ ಮೇಲೆ ಗಮನನೇ ಇಲ್ಲ ಅಂದ ಮೇಲೆ ಅದನ್ನ ನೋಡಕ್ಕೂ ನಮಗ ಪುರುಸತ್ ಅದು ಕಂಡೇ ಇಲ್ಲ. ನಮ್ ಕಣ್ಣಿಗೆ ಕಾಣಲ್ಲ. ರೋಡ್ ಮೇಲೆ ಅದೇನೇ ಹೋದ್ರೂ ಅದು ಇರ್ತೀವಿ ಕಾಣಲ್ಲ ನಿಮ್ಗೆ ನಮ್ಗೆ. ಮಾಸ್ಟರ್ಸ್ ಏನೇ ಇದ್ರು ನಿಮ್ಗೆ ಅದು ಕಾಣದೇ ಇರಂಗೆ ಒಂದು ಪರದೆ ಇದ್ ಹಾ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ. ಅದರಿಂದ ಹೌದೌದು ಯಾಕೆಂದ್ರೆ ಮೇಡಮ್. ನೀವು ಇನ್ನೂ ಸಾಧನೆ ಮಾಡೋ ಸಾಕಷ್ಟು ಇದೆ. ನೀವು ನಿಮ್ ಕೈಲಿ ಆಗತ್ತೆ, ಆ ಶಕ್ತಿ ಇದೆ ಅಂತ ಮಾಸ್ಟರ್ಸ್ ನಿಮ್ಗೆ ಹೇಳ್ತಾ ಇರೋದು. ಮಾಡ್ರಿ, ಹೌದೌದು. ಮಾಡ್ತೀರಾ. ನೀವು ಗಿಡಕೃಷಿಗೆ ಬಂದಿದ್ದೀರಾ ಅಂದ್ರೆ ಒಳ್ಳೆ ಟ್ರ್ಯಾಕ್ ಬಂದ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ ಈಗ. ಹ್ಮ್ ಇನ್ನೇನಿದ್ರು ಗಿಡಕೃಷಿದ ಬಗ್ಗೆ ಧ್ಯಾನ ಪ್ರಚಾರ ಮಾಡಿ ಸರ್. ಆಗತ್ತೆ, ಬರ್ತಾರೆ, ಎಲ್ರು ಬರ್ರಿ. ಯಾಕೆಂದ್ರೆ ಇದನ್ನ ಎಲ್ರು ಉಪಯೋಗಿಸ್ಕೊಂಡ್ಲಿ, ಎಲ್ರಿಗೂ ಒಳ್ಳೇದಾಗ್ಬೇಕು. ಇಲ್ಲಿ ಬಂದವ್ರು ಯಾರುನು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳಿಲ್ಲ, ಎಲ್ರು ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇದೊಂದು ಅದ್ ಒಂದು ಸಾಧನೆ ಮಾಡೋದಕ್ಕೆ ಇದೊಂದು ಒಳ್ಳೆ ಇದು. ಯಾಕೆಂದ್ರೆ 1 ಅವರ್ 2 ಅವರ್ ಮಾಡ್ತಾರೆ ಬೆಳಗ್ಗೆ ಹೊತ್ತು ಧ್ಯಾನ. ಇಡೀ ನೈಟ್ ಎಲ್ರು ಮಾಡಕ್ ಸಾಧ್ಯ ಇಲ್ಲ. ಈ ಎನರ್ಜಿಗೆ ಕನೆಕ್ಟ್ ಆಗಿ ಮಾಡೋರು ತುಂಬಾ ಕಡಿಮೆ. ಮೇಡಮ್ ನನಗೊಂದು ಕ್ಲಾಸ್ ಕೊಡ್ರಿ ಕನ್ನಡದಲ್ಲಿ. ಒಳ್ಳೆ ಕ್ಲಾಸ್ ಮಾಡ್ತೀನಿ. ಯಾವಾಗ ಕೊಡ್ತೀರಿ? ನಾಳೆ ಕೊಡ್ತಿರೋ ಮಾಡಿ ನಾಡ್ದು ಸರ್, ಕೊಡ್ತಿರೋ ಮಾಡಿ ಮಾಡಿ. ಕೊಡ್ರಿ. ಅದು ಹಾ ಒಂದು ಒಳ್ಳೆ ಅದ್ಭುತ. ಒಂದು ನಾವು ಇವಾಗ ಬಾಹ್ಯ ಪ್ರಪಂಚದಲ್ಲಿ ಜಾಸ್ತಿ ಇರ್ತೀವಿ ಮೇಡಮ್. ನಾವು ಬಾಹ್ಯ ಪ್ರಪಂಚವನ್ನು ತೊಳೆದು ಆತ್ಮದ ಕಡೆ ಹೇಗೆ ಪ್ರಯಾಣ ಮಾಡ್ಬೇಕು ಅನ್ನೋದು ಒಂದು ಕ್ಲಾಸ್ ತಗೊಂತೀನಿ ನಾನು. ಯಾವಾಗಾದ್ರೂ ಈ ವಾರದಲ್ಲಿ ಹ್ಮ್. ಕೊಡ್ರಿ, ಯಾವಾಗಾದ್ರೂ ಕೊಡ್ರಿ, ಆಯ್ತು, ಪರವಾಗಿಲ್ಲ. ಆಯ್ತು ಸರ್, ಹೇಳ್ತೀವಿ ಹಾಗಾದ್ರೆ. ಕಲ್ಯಾಣದಲ್ಲಿ ಹುಟ್ಟಿದೆ ಮಗಳೇ, ಕಲ್ಲು ದೇವರನ್ನು ಕೊಡುತ್ತ ಬಂದಿ, ಎಲ್ಲ ಶಾಸ್ತ್ರವ ಕಟ್ಟಿಡು ತಂಗಿ, ಅಲ್ಲಮ ದೇವರ ದೇವ ನಾನು ಅನ್ನೋದು ಒಂದು ವಚನ ಇದೆ. ಆ ವಚನದ ಅರ್ಥ ಸಹಿತವಾಗಿ ನಾನು ತಿಳಿಸ್ಕೊಡ್ತೀನಿ ಮೇಡಮ್. ಓಕೆ ಸರ್, ಆಯ್ತು. ಇವಾಗ ನಾವೆಲ್ಲ ಕಲ್ಲು ದೇವರುಗಳನ್ನ ನಂಬಿಕೊಂಡು ಪೂಜೆ ಮಾಡ್ತಾ ಇದೀವಿ. ಅಲ್ಲಿ ಹೋಮಗಳನ್ನು ಮಾಡಿಕೊಂಡಿದೀವಿ. ಅದರ ಅರ್ಥ ಸಹಿತ ಬರ್ತದೆ ಅದರಲ್ಲಿ ಎಲ್ಲ. ಅದನ್ನ ಹ್ಮ್ ಬಿಡಿಸಿ 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 ಒಂದ್ ದಿವಸ ಒಂದು ಕ್ಲಾಸ್ ಮಾಡೋಣ. ಓಕೆ ಸರ್, ಹಾಗೆ ಮಾಡಿ. ಹಾ ನಾವು ಇನ್ನು ಏನೇನಿದೆ ಸರ್ ನಿಮ್ ಬತ್ತಳಿಕೆನಲ್ಲಿ? ಬಾಣಗಳು ಇನ್ನು ಮೇಡಮ್. ಯಾವ್ದು ಇದೆ ಅಂತ? ಹಾ, ಅವಾಗ್ಲಿಂದ ಹೇಳ್ತಾ ಇದ್ರೆ ಒಂದ್ 4-5 ಬುಕ್ಸ್ ಹಿಡಿದ್ರಿ. ಇವಾಗ ಇದಾನ ಕನ್ಫ್ಯೂಸ್ ಆಗೋಯ್ತು. ಎಲ್ಲಾನು ಓದಕ್ ಶುರು ಮಾಡಿ. ಆದ್ರೆ ನಿಮ್ಗೆ ವೀಕ್ಲಿ ಒನ್ಸ್ ನಿಮ್ಗೆ ಒಂದು ಇದು ಟೈಮ್ ಫಿಕ್ಸ್ ಮಾಡ್ಬಿಡ್ತೀವಿ, ಒಂದು ಡೇಟ್, ಒಂದು ದಿನ. ಆ ಹಾ ದಿನದಲ್ಲಿ ಮೇಡಮ್. ನೀವು ಒಂದು ಅರ್ಧ ಗಂಟೆ ಸ್ವಾಧ್ಯಾಯ ಮಾಡಿ. ಅರ್ಧ ಗಂಟೆ, ಜಾಸ್ತಿ ಆಯ್ತು ಆದ್ರೆ ಮೇಡಮ್. ಬೋರ್ ಆಗ್ಬಿಡತ್ತೆ. ಅರ್ಧ ಹಾ ಗಂಟೆ ಸ್ವಾಧ್ಯಾಯ, ಅರ್ಧ ಗಂಟೆ ಸತ್ಸಂಗ. ಓಕೆ ಮೇಡಮ್, ಓಕೆ ಮೇಡಮ್. ಹ್ಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಚೆನ್ನಪ್ಪ ಎಲ್ಲರಿಗೂ ಅವ್ರೆ. ನಮಸ್ಕಾರಗಳು. ಸರ್ ಹೇಳ್ರಿ ಹೇಳ್ರಿ. ನಮಸ್ಕಾರ ಸರ್. ಹೇಳ್ರಿ ಹೇಳ್ರಿ. ಅಲ್ಲ, ಧ್ಯಾನ ಶುರು ಮಾಡ್ರಿ ಸಾಕ್. ನಾಳೆ ಮಾತಾಡೋಣ ಮತ್ತೆ.